ನಮಸ್ಕಾರ. ಭೀಮ ವಿಜಯ ಕನ್ನಡ ದಿನಪತ್ರಿಕೆ ಹಾಗೂ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ಭೀಮ ವಿಜಯ ಪತ್ರಿಕೆ ಕಡೆಯಿಂದ ನಮಸ್ಕಾರ. ಇವತ್ತು ಒಬ್ಬ ವಿಶೇಷ ಅತಿಥಿಯವರನ್ನು ಇವತ್ತು ನಮ್ಮ ಸ್ಟುಡಿಯೋಗೆ ಕರ್ಕೊಂಡು ಬಂದಿದ್ದೀವಿ. ನಮ್ಮೆಲ್ಲರ ನನಗೆ ವೈಯಕ್ತಿಕವಾಗಿ ನನಗೆ ಆತ್ಮೀಯವಾದಂತಹ ನನ್ನ ಸ್ನೇಹಿತರು, ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಕನ್ನಡವನ್ನು ಕಟ್ಟುವ ಸಂಘಟಿಸುವ ಕೆಲಸ ಮಾಡ್ತಿರ್ತಕ್ಕಂತಹ ಹಳೇನಹಳ್ಳಿ ಲೋಕೇಶ್. ಬಹುಶಃ ನಿಮಗೆಲ್ಲರೂ ಕೂಡ ಆ ಹೆಸರು ಚಿರಪರಿಚಿತದ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಕನ್ನಡ ಕಾರ್ಯಕ್ರಮಗಳಿರಲಿ, ಜೊತೆಗೆ ಕನ್ನಡದ ಹೋರಾಟಗಳಿರಲಿ, ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿ ನಿಂತುಕೊಂಡು ಚನ್ನರಾಯಪಟ್ಟಣ ತಾಲೂಕಿನಲ್ಲಿದ್ದರೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ರೀತಿಯ ಕನ್ನಡ ಪರ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂತಹ ನಮ್ಮ ಲೋಕೇಶ್ ಅವರು ಇವತ್ತು ನಮ್ಮ ಭೀಮ ವಿಜಯ ಸ್ಟುಡಿಯೋ ಬಂದಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಸರ್, ಈಗ ನಾನು ವಿಚಾರಕ್ಕೆ ಬರ್ತೀನಿ, ಮುಖ್ಯ ವಿಚಾರಕ್ಕೆ. ಸ್ನೇಹಿತರೆ, ನಿಮಗೆ ಗೊತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಅಸ್ಮಿತೆ. ಹಾಸನ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಬಹುಶಃ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ, ಇನ್ನೂ ಕೂಡ ಒಂದು 7-8 ತಿಂಗಳು ಬಾಕಿ ಇದೆ. ಆದರೂ ಕೂಡ ಇದರ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂತಹ ಲೋಕೇಶ್ ಅವರು ಈಗಾಗಲೇ ಪ್ರಚಾರನ ಆರಂಭಿಸಿದ್ದಾರೆ. ಇಡೀ ಜಿಲ್ಲೆಯಾದ್ಯಂತ ಯಾಕೆ ನಾನು ನಿಲ್ತೀನಿ, ಯಾಕೆ ನಿಲ್ಲಬೇಕು, ಕನ್ನಡಕ್ಕೆ ನಾನು ಯಾಕೆ ಕಟ್ಟೋದಕ್ಕೆ ಯಾಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿ ಎಲ್ರಿಗೂ ತುಂಬ ಕುತೂಹಲ ಇದೆ. ಹಾಗಾಗಿ ಅವರ ಯಾಕೆ ನಿಲ್ತಾ ಇದ್ದಾರೆ, ಅವರ ಗುರಿಗಳೇನು, ಒಬ್ಬ ಶಿಕ್ಷಕರಾಗಿದ್ದವರು ಮತ್ತು ಬಿಸ್ನೆಸ್ ಮನ್ ಆಗಿ ಅವರ ಪಾಡಿಗೆ ಅವ್ರು ಇದ್ದವ್ರನ್ನ ಇಲ್ಲಿಗೆ ಯಾಕೆ ಇಲ್ಲಿ ಕನ್ನಡಕ್ಕಾಗಿ ಬಂದ್ರು ಅಂತ ಹೇಳ್ಬಿಟ್ಟು ಅವರ ಬಾಯಿಂದಲೇ ನಾವು ಕೇಳೋಣ. ಲೋಕೇಶ್ ಅವರೇ, ಹೇಳಿ ಸರ್. ನೀವೀಗ ಹಾಲಿ ಚನ್ನರಾಯಪಟ್ಟಣದ ಕನ್ನಡ ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದೀರಿ. ಈಗ ಇನ್ನು ಚುನಾವಣೆ ಇನ್ನೂ ಹತ್ತತ್ರ ಒಂದು ವರ್ಷ ಇದೆ. ಯಾಕೆ ಸರ್ ಇಷ್ಟು ಅವಸರದಲ್ಲಿ ನೀವೆಲ್ಲರೂ ಕೂಡ ಪ್ರಚಾರ ಮಾಡ್ತಾ ಇದ್ರಿ? ಅಧ್ಯಕ್ಷರ ಅವಧಿ ಇನ್ನೂ ಮುಗ್ದಿಲ್ಲ, ಆದ್ರಿಂದ ಏನು ಇದರ ಹಿನ್ನೆಲೆ ಏನು, ಮತ್ತೆ ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ ಸರ್. ಇದು ಚುನಾವಣೆ ಅವಸರ ಅಂತ ಅಲ್ಲ. ನಾನು ಚನ್ನರಾಯಪಟ್ಟಣ ತಾಲೂಕಿನ ಅಧ್ಯಕ್ಷನಾಗಿ 2ನೇ ಬಾರಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಸಹ ಸ್ಪರ್ಧಿಗಳು ಬಹುಶಃ ನಮಗಿಂತ ಇನ್ನು ಮುಂದೆ ಹೋಗಿ 6 ತಿಂಗಳಿಂದನೇ ಮುಂಚೆನೇ ಚುನಾವಣೆ ನಡೆಸ್ತಾ ಇದ್ದಾರೆ. ಬಟ್ ಕೆಲವೊಂದು ಕಡೆ ಯಾರು ಚುನಾವಣೆಗಿಲ್ಲ, ಅಥವಾ ಲೋಕೇಶ್ ಅವರು ನೀವು ಇದ್ದೀರಾ ಅಂತ ಕೇಳಿದಾಗ ಅವರು ಜನರ ಮನಸ್ಸಲ್ಲಿ ಉಳಿದು ನಾನು ಬೇಗ ಲೇಟಾಗಿ ಹೋದಾಗ ನೀವು ಬೇಗ ನನಗೆ ಹೇಳಿಲ್ಲ ಸರ್, ನಮ್ಮ ಗಮನಕ್ಕೆ ಬಂದಿಲ್ಲ ಅಂತೇಳಿ ನಮ್ಮ ಜಿಲ್ಲೆಯ ಜನ ಭಾಳ ಒಂದು ಒಳ್ಳೆಯ ಮನಸ್ಥಿತಿ ಉಳ್ಳವರು. ಒಮ್ಮೆ ಮಾತು ಕೊಟ್ಟರೆ ಮತ್ತೆ ಮಾತಿಂದ ಹೊರಗಡೆ ಬರೋಕ್ಕೆ ಕಷ್ಟ ಆದಿತ್ತು. ಹಾಗಾಗಿ ನಾನು ಒಬ್ಬ ಕನ್ನಡ ಸೇವೆ ಮಾಡಲಿಕ್ಕೆ ಇದಕ್ಕೆ ಸ್ಪರ್ಧೆಯಾಗಿರ್ತೀನಿ ಅಂತ ಹೇಳೋಕ್ಕೋಸ್ಕರ ಬಂದಿದ್ದೀನಿ ಸರ್. ಸರ್, ಈಗ ನಾನು ನಿಮಗೆ ತುಂಬ ದಿನಗಳಿಂದ ಪರಿಚಯ. ನಾನು ಹಿಂದೆನೇ ಒಂದ್ಸಲ ನಾನು ಕೇಳಿದ್ದೆ, ನೀವು ಮುಂದಿನ ಬಾರಿ ಏನಾದ್ರು ಕನ್ನಡ ಪರಿಷತ್ತಿಗೆ ಆಕಾಂಕ್ಷಿ ಆಗಿದ್ದಾರಾ ಅಂತ ನಾನು ಕೇಳಿದಾಗ ತಾವು ಅವತ್ತು ಹೇಳಿದ್ರಿ. ಏನಂದ್ರೆ, ನೋಡಿ ನಾಗರಾಜಣ್ಣ, ನಾನು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಆಗಬೇಕು ಅಂದರೆ ನಾನು ಹಾಸನದಲ್ಲೇ ಮನೆ ಮಾಡಬೇಕು, ಇಲ್ಲೇ ಇರಬೇಕು, ಚಟುವಟಿಕೆಗಳನ್ನು ಮಾಡಬೇಕು. ಹಾಗಾಗಿ ನಾನು ಚನ್ನರಾಯಪಟ್ಟಣದಲ್ಲಿರ್ತೀನಿ, ಜೊತೆಗೆ ನನ್ನ ವ್ಯವಹಾರಗಳು ಮತ್ತು ನನ್ನ ಇತರೆ ಕೆಲಸಗಳೆಲ್ಲ ಬೆಂಗಳೂರು ಮತ್ತು ಚನ್ನರಾಯಪಟ್ಟಣ ಹತ್ತಿರ ಇರೋದ್ರಿಂದ ನಾನು ಬೆಂಗಳೂರಲ್ಲಿ ಇದ್ದೀನಿ. ಹಾಗಾಗಿ ನಾನು ಇಲ್ಲಿಗೆ ಬರಲ್ಲ ಅಂತ ನೀವು ಹೇಳಿದ್ರಿ ನನಗೆ. ಇದು ಅವತ್ತಿಗೆ ಹೆಚ್ಚು ಕಡಿಮೆ ಒಂದು 6-7 ತಿಂಗಳ ಹಿಂದಿನ ಮಾತು. ಬಹುಶಃ ನಿಮಗೆ ಗೊತ್ತಂದ ಅನ್ಕೋತೀನಿ. ಈ ದಿಢೀರ್ ಯಾಕೆ ಮತ್ತೆ ನೀವು ಬದಲಾಯಿಸಿದ್ದೆ, ಯಾಕೆ ಇಲ್ಲಿ ಬಂದಿದ್ದೆ ಯಾಕೆ? ನಿಮ್ದು ಇದು ಒಳ್ಳೆ ಪ್ರಶ್ನೆ ಸರ್. ನಾನು ಈ ಹಿಂದೆ ಯೋಚನೆ ಮಾಡಿದ್ದುಂಟು. ಯಾಕೆಂದರೆ ಚಿಂತಕರ ಚಾವಡಿ ರಾಜರು ಕಟ್ಟಿದಂಥ ಒಂದು ಸಂಸ್ಥೆ ಇದು. ಈ ಸಂಸ್ಥೆಗೆ ಹೋಗ್ಬೇಕಾದ್ರೆ ಅದಕ್ಕೆ ನ್ಯಾಯ ಒದಗಿಸ್ಲಿಕ್ಕೆ ಆಗುತ್ತಾ ಇಲ್ವೋ ಅಂತ ಯೋಚನೆ ಮಾಡಬೇಕಾದ್ದು ಪ್ರತಿಯೊಬ್ಬ ಸ್ಪರ್ಧಾಳುವಿನ ಕರ್ತವ್ಯ ಮತ್ತು ಜವಾಬ್ದಾರಿ. ನಾನು ವಾಸ ಇರ್ತಕ್ಕಂಥದ್ದು ಇದ್ದರೂ ಕೂಡ ಚನ್ನರಾಯಪಟ್ಟಣದಲ್ಲಿ ವಾರಕ್ಕೆ 4 ದಿನಗಳ ಕಾಲ ಕನ್ನಡ ಸೇವೆ, ಸಮಾಜ ಸೇವೆ ಮತ್ತೆಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಹಂಬಲ ಮತ್ತು ಮಾಡ್ಕೊಂಡು ಬಂದಿದ್ದೇನೆ. ಹಾಗಾಗಿ ಸಾಹಿತ್ಯ ಪರಿಷತ್ತಿನಲ್ಲಿ ನಾನು ಎಲ್ಲ ಜನರು ವಿಶ್ವಾಸ ಗಳಿಸಿ ನೀವು ಬರಬೇಕು ಸರ್, ನಿಮಗಿದು ಒಳ್ಳೆ ಕ್ಷೇತ್ರ ಅಂತ ಹೇಳಿ ಡಾಕ್ಟರ್ ಜನಾರ್ದನ್ ಅವರ ಒಂದು ಮಾತು, ಹರೀಶಣ್ಣವರು, ಸಿ.ಕೆ. ಹರೀಶ್ ಅವರು ಮತ್ತು ಹಲವಾರು ಸ್ನೇಹಿತರು, ಬೊಮ್ಮೇಗೌಡರು, ಇನ್ನೂ ಹಲವು ಸ್ನೇಹಿತರು ಇದು ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಬಳಸ್ಕೊಂಡು ಯಾಕೆ ಕನ್ನಡ ಸೇವೆಯನ್ನು ಮಾಡಬಾರ್ದು ಅಂತ ಹೇಳಿದರು. ನನಗೆ ಸಮಾಜ ಸೇವೆ ಮಾಡುವ ಹಂಬಲ ಇತ್ತು. ರಾಜಕಾರಣದ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ ಬೇಡ ಅನ್ನುವ ಮನಸ್ಥಿತಿಗೆ ಬಂದ ಸಂದರ್ಭದಲ್ಲಿ ಇದೊಂದು ಅತ್ಯಂತ ಪವಿತ್ರವಾದ ಕ್ಷೇತ್ರ. ಹುಟ್ಟು ಸಾವಿನ ಮಧ್ಯೆ ಏನಾದರೂ ನಾನು ಮಾಡ್ದೇನೆ ಹೀಗೆ ಹೋಗ್ತಕ್ಕಂಥ ಸರಿಯಲ್ಲ. ಭಗವಂತ ನನಗೆ ಎಲ್ಲವನ್ನು ಕೊಟ್ಟಿದ್ರು ಕೂಡ ಸೇವೆ ಮಾಡಿದ್ರೆ ಸುಮ್ಮನೆ ಬದುಕನ್ನು ಮುಗಿಸಬಾರ್ದು, ಸೇವೆ ಮಾಡಲಿಕ್ಕೆ ಯಾಕೆ ಹೋಗಬಾರ್ದು. 2 ಬಾರಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷನ ಕರ್ತವ್ಯ ನಿರ್ವಹಿಸಿದ್ದೇನೆ. ಸಾಹಿತಿಗಳ, ಬರಹಗಾರರ,
ಮತ್ತು ಕನ್ನಡ ಪರ ಸಂಘಟಕರ ಎಲ್ಲರ ಒಡನಾಟ ಇದೆ, ವಿಶ್ವಾಸ ಇದೆ. ಮತ್ತೆ ಇಲ್ಲೊಂದು ಸಾಹಿತ್ಯ ಪರಿಷತ್ತಿನಲ್ಲಿ ಒಳ್ಳೆ ಅವಕಾಶ ಇದು. ಹಾಸನ ಜಿಲ್ಲೆಯಲ್ಲಿ ತನ್ನದೇ ಆದಂಥ ಜಾಗ, ತನ್ನದೇ ಆದಂಥ ವ್ಯವಸ್ಥೆ ಇರಬೇಕಾದ್ರೆ, ತನ್ನದೇ ಆದಂಥ ಸಾಹಿತ್ಯ ವಲಯದ ಹಲವಾರು ಸಾಹಿತಿಗಳನ್ನ, ಚಿಂತಕರನ್ನ ಹೊಂದಿರಬೇಕಾದ್ರೆ ಯಾಕೆ ನಾವು ಒಂದು ಕೆಲಸ ಮಾಡಬಾರ್ದು ಅಂತ ಹೇಳಿ ತೀರ್ಮಾನಕ್ಕೆ ಬಂದೆ. ಮೊದಲು ಬೇಡ ಅಂತ ಹೇಳಿದನ್ನೇ ಇವತ್ತು ನಾವು ಆ ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇಡ. ಬಹುಶಃ ನಾನು ಯೋಚಿಸಿದ್ದು ಬೇರೆ ಉದ್ದೇಶದಿಂದ ಅಲ್ಲ, ಅಲ್ಲಿಗೆ ನ್ಯಾಯ ಒದಗಿಸ್ಲೇಬೇಕು, ಹಾಸನಲ್ಲಿ ನಾನು ವಾಸ ಇರಲೇಬೇಕು. ಸುಮ್ಮನೆ ನಾಮಕಾವಸ್ಥೆಗೆ ಬಂದು ಬರುವಾಗ ಹೇಗೆ ಒಳ್ಳೆ ರೀತಿಯಲ್ಲಿ ಬರ್ತೀವೋ ಹೋಗುವಾಗ್ಲೂ ಕೂಡ ಅದೇ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿ ಬಿಟ್ಟು ಹೋಗ್ಬೇಕು. ಇದಕ್ಕೆ ಉದಾಹರಣೆ 2 ಬಾರಿ ಚಂದ್ರಾಪಣ್ಣ ಅಧ್ಯಕ್ಷರಾಗಿದ್ದೀನಿ ಸರ್. ಕಳೆದ ಬಾರಿಗಿಂತ ಈ ಬಾರಿನೂ ಕೂಡ ಕೆಲಸ ಮಾಡಿದ್ದೇನೆ. ಸಮ್ಮೇಳನಗಳು ಮಾಡಿದ್ದೇವೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ದೇವೆ ಎಲ್ಲರ ಸಹಕಾರದಿಂದ. ಚಂದ್ರಾಪಣ್ಣದ ಸಾಹಿತಿಗಳು, ಜನಪರ ಹೋರಾಟಗಾರರು ಮತ್ತು ನಿಮ್ಮಂಥ ಸ್ನೇಹಿತರು ಮತ್ತೊಮ್ಮೆ ನನ್ನ ನೀವು ಈ ಸ್ಥಾನಕ್ಕೆ ಬರಬೇಕು, ಸ್ಪರ್ಧೆ ಮಾಡಿ, ಖಂಡಿತ ನಿಮ್ಗೆ ಆಸಕ್ತಿ ಇದೆ ಅಂದರು. ನಾನು ಕೂಡ ನಿವೃತ್ತ ಶಿಕ್ಷಕನಾಗಿದ್ದೀನಿ. ಸಾಕು, ಭಗವಂತ ಹೊಟ್ಟೆ ಬಟ್ಟೆ ಕೊಟ್ಟಿದ್ದಾನೆ. ನಾವು ಬದುಕನ್ನು ಹೀಗೆ ಮುಗಿಸೋದು ಬೇಡ, ನಾನು ಕೂಡ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶನ ಯಾಕೆ ಎಲ್ಲ ಸ್ನೇಹಿತರ ಸಹಕಾರ ಪಡ್ಕೊಂಡು ಮಾಡಬಾರ್ದು ಅಂತ ಹೇಳಿ ಬಂದಿದ್ದೇನೆ. ಹಾಗಂತ ಹೇಳಿ ಅದನ್ನೇ ನಾವು ಇದು ಮಾಡ್ಕೊಳ್ಳೋದು ಬೇಡ ಅನ್ನೋದು ನನ್ನ ಮನಸ್ಸು. ಸರ್, ಈಗ ಒಂದು ಆರೋಪ ಇದೆ. ಏನಂದ್ರೆ ನೀವು ಉತ್ತಮ ಕನ್ನಡ ಸಂಘಟಕ, ಕನ್ನಡ ಪ್ರೇಮಿ, ಎಲ್ಲವೂ ಕೂಡ ಸತ್ಯ. ಇದ್ರ ಜೊತೆಗೆ ನೀವು ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಒಂದಿದೆ ಸರ್. ರಿಯಲ್ ಎಸ್ಟೇಟ್ ಉದ್ಯಮಿ ಮಾಡೋರು ಕನ್ನಡನ ಹೆಂಗ್ ಕಟ್ಟಿಸ್ತಾರೆ? ಬೇಕಾದ್ರೆ ಸೇವೆ ಗಿವೆ ಮಾಡ್ಕೊಂಡು ಕನ್ನಡಿಗರು ಏನಾರು ಒಂದು ಮಾಡ್ಬೋದು, ಆದ್ರೆ ಆ ಅಧಿಕಾರನೇ ಬೇಕು ಅವ್ರಿಗೆ ಅಂತ ಒಂದಿದೆ. ಅದಕ್ಕೆ ನಿಮ್ಮ ಉತ್ತರ ಹೇಳ್ತೀನಿ ಸರ್. ನೀವು ನನ್ನ ಹುಟ್ಟೂರಿಗೆ ಬನ್ನಿ, ನನ್ನ ಬದುಕು ಬವಣೆ ನಾನು ಹೇಗೆ ನಡೆದು ಬಂದೆ ಅನ್ನೋದನ್ನ, ನನ್ನ ಪೂರ್ವಜರನ್ನ, ನಮ್ಮ ಗ್ರಾಮದ ಹಿರಿಯರನ್ನ ಅಥವಾ ನಮ್ಮ ತಾಲೂಕಿನವ್ರು ಕೇಳಿ. ಸ್ವತಃ ರೈತನ ಮಗ ನಾನು. ಹಳ್ಳಿಯಲ್ಲಿ ಬೆಳೆದು ತರಕಾರಿ ಬೆಳೀತಿದ್ದೆ. ನಾನು ಕೂಡ ದನಿನಲ್ಲಿ ಸಾಲು ಹೊಡಿಲಿಕ್ಕೆ ದನಗಳಿಲ್ಲದೆ ಇದ್ದ ಕಾಲದಲ್ಲಿ ಗುದ್ಲಿಯಲ್ಲಿ ಗೆಡೆ ಮಾಡಿ ನೆಟ್ಟು ಆದ ಬೆಳೆದಂತ ಬೆಳೆಯನ್ನ ಕಲಾಸಿಪಾಳ್ಯ ಮಾರ್ಕೆಟ್ ನಾನೇ ಇದೇ ಭುಜದಲ್ಲಿ ಇಳಿಸಿದ್ದೀನಿ, ಬದುಕಿದ್ದೀನಿ. ಕೋಸು ಬೆಳೆದಿದ್ದೀನಿ, ಅದಕ್ಕೆ ಔಷಧಿ ಹೊಡೆದಿದ್ದೀನಿ. ತದನಂತರದಲ್ಲಿ ಸಮಾಜದಲ್ಲಿ ಏನು ಕೆಲಸ ಮಾಡ್ಬೋದು ಎಲ್ಲ ಕೆಲಸಗಳನ್ನು ಮಾಡಿ ಕಷ್ಟಪಟ್ಟು ಬದುಕಿದ್ದೀನಿ ಸರ್. ಅತ್ಯಂತ ಕಡು ಬಡತನದಲ್ಲಿ ಬದುಕ್ತವ್ರು ನಾವು. ಒಂದು ಹೊತ್ತಿನ ಊಟಕ್ಕೋಸ್ಕರ ಪಕ್ಕದ ಊರಿಗೆ ಹೋಗಿ ನಾವು ಅಲ್ಲಿ ಜಿಲೇಬಿ ಲಾಡನ್ ಕೊಟ್ಟ ಇಲ್ಲಿ ಇಟ್ಕೊಂಡ್ಬಂದು ಸಂಜೆ ತಿಂತಿದ್ದು, ಅನ್ನ ಮಾತ್ರ ಅವಾಗ ತಿಂತಾ ಇದ್ದು. ಕಷ್ಟದ ಅರಿವಿದೆ. ರಿಯಲ್ ಎಸ್ಟೇಟ್ ಒಂದು ಉದ್ಯಮ, ಅದು ಬೇರೆ ತರ ಅಲ್ಲ. ಮನುಷ್ಯ ಬದುಕಲಿಗೆ ಒಂದು ಉದ್ಯಮ ಮಾಡ್ತಕ್ಕಂಥದ್ದನ್ನೇ ನೀವು ದೌರ್ಬಲ್ಯ ಅಂತ ತಿಳಿಬಾರ್ದು ಅಂತ ನನ್ನ ವಾದ. ನಾನು ಏನಾದ್ರು ಉದ್ಯೋಗ ಮಾಡ್ತಿದ್ರೆ ಇಂಥ ಕಾಲ ಕನ್ನಡದ ಕೆಲಸನೋ ಇನ್ನೊಂದು ಕೆಲಸ ಮಾಡಕ್ಕಾಗಲ್ಲ, ಇನ್ನೊಬ್ಬರ ಬೇಡ್ಬೇಕಾಗ್ತದೆ. ನಾವು ನೀಡಿ ಬದುಕಬೇಕು, ನಾವು ಸಮಾಜಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥದನ್ನ ಹಂಚಿ ಬದುಕಬೇಕು. ಈ ಭಾವನೆಯಲ್ಲಿ ನನ್ನ ಉದ್ಯೋಗದಲ್ಲಿ ಯಾವತ್ತಾದ್ರೂ ಕೂಡ ಒಬ್ಬ ವ್ಯಕ್ತಿಗೆ ಒಂದು ಸಣ್ಣ ವ್ಯತ್ಯಾಸವನ್ನ ಮೋಸವನ್ನ ಮಾಡಿದ್ರೆ ನಾನು ಈ ಒಂದು ಸ್ಥಾನಕ್ಕೆ ಅರ್ಹನಲ್ಲ ಅಂತ ನಾನು ನಿಮ್ಮ ಮುಂದೆ ಸಾಬೀತುಪಡಿಸ್ಕೊಳ್ತೀನಿ. ನಾನು ಸಣ್ಣ ಉದ್ಯಮಿ, ದೊಡ್ಡ ಉದ್ಯಮಿ ಅಲ್ಲ. ಬದುಕಿಗಾಗಿ ನಾನು ನಿವೃತ್ತ ಶಿಕ್ಷಕರ, ನನ್ನ ಪೆನ್ಷನ್ ಬರ್ತದೆ, ನನ್ನ ಜಮೀನಿದೆ 4-5 ಎಕರೆ. ಇವತ್ತು ಕೂಡ ನಾನು ಕಾಲು ತೋರಿಸ್ತೀನಿ, ಕಾಲು ಹೊಡೆದಿದೆ, ಜಮೀನಲ್ಲಿ ಕೆಲಸ ಮಾಡ್ತೀನಿ. ನಾನು ಯಾವುದೇ ಉದ್ಯಮಿ ಅನ್ನೋದು ನನ್ನ ತಲೆಯಲ್ಲಿಲ್ಲ. ನಾನು ರೈತನ ಮಗ, ಕನ್ನಡದ ಮನುಷ್ಯ. ಕನ್ನಡದ ಕೆಲಸವನ್ನ ಮಾಡ್ಲಿಕ್ಕೆ ಯಾರಾದ್ರೂ ಮಾಡ್ಬೋದು. ನೀವ್ ಯಾಕೆ ಮಾನದಂಡಗಳನ್ನ ಹಾಕ್ತೀರಾ ಅನ್ನೋದು ನನ್ನ ವಾದ. ಒಬ್ಬ ದೊಡ್ಡ ಉದ್ಯಮಿ ಕನ್ನಡದ ಕೆಲಸ ಮಾಡಬಾರ್ದ ಹಂಗಾದ್ರೆ? ಕನ್ನಡದ ಕೆಲಸ ಇವ್ರಿಗೆ ಮೀಸಲಾಗಿದೆಯಾ? ಯಾರಿಗೂ ಇಲ್ಲ ಅದು. ಹಾಗಾಗಿ ನಾನು ಕೂಡ ಮಾಡ್ಲಿಕ್ಕೆ ನನ್ನ ಮನಸ್ಥಿತಿ ಪರಿಸ್ಥಿತಿ ಎರಡೂ ಚೆನ್ನಾಗಿದೆ ಅಂತ ಹೇಳಿ ಬಂದಿದ್ದೀನಿ. ನಾನು ಈಗ ಫ್ರೀ ಆಗಿದ್ದೀನಿ ಸರ್, ಹಾಗಾಗಿ ಫುಲ್ ಫ್ರೀ ಇದ್ದೀನಿ ಸರ್. ನನಗೆ ಭಗವಂತ ಕೊಟ್ಟಿರ್ತಕ್ಕಂಥ ಹೊಟ್ಟೆ ಬಟ್ಟೆ ಸಾಕು. ಸಾವು ಬದುಕಿನ ನಡುವೆ ಏನಾದ್ರು ಸಮಾಜಕ್ಕೆ ಕೊಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಅವಕಾಶ ಮಾಡ್ಲಿಕ್ಕಾಗಿ, ಕೆಲಸ ಮಾಡ್ಲಿಕ್ಕಾಗಿ ಬಂದಿದ್ದೀನಿ. ಅತ್ಯಂತ ಪ್ರಾಮಾಣಿಕವಾಗಿ, ಸ್ವಚ್ಛಂದವಾಗಿ, ಅತ್ಯಂತ ಪ್ರೀತಿಯಿಂದ ಜಿಲ್ಲೆಯ ಜನರ ಕನ್ನಡದ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡುವಂತ ಮನಸ್ಥಿತಿ ನನಗಿದೆ ಸರ್. ಎಸ್. ಆಮೇಲೆ ಇತ್ತೀಚೆಗೆ ಕಳೆದ ವರ್ಷ ಇರ್ಬೋದು, ನೀವು ನಿಮ್ಮ ರಾಜ್ಯಾಧ್ಯಕ್ಷದ ಒಂದು ಟೀಕೆ ಮಾಡಿದ್ರಿ. ಹೌದು ಸರ್. ಬಹುಶಃ ಅದು ಎಲ್ಲಾ ಕಡೆ ತುಂಬಾ ವೈರಲ್ ಆಗಿತ್ತು. ನೀವು ಮಾತಾಡಿದ್ದು ಸರಿಯಾಗಿ ಅವ್ರಿಗೆ ಅನುದಾನನು ಅಲ್ಲಿಂದನೂ ಸಿಗಲ್ಲ ಏನಿಲ್ಲ ಅಂತ ತುಂಬಾ ಅವರ ಅಧಿಕಾರದ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದ್ರಿ, ನೀವು ಮಾಡಿದ್ರಿ. ಒಬ್ಬ ತಾಲೂಕು ಅಧ್ಯಕ್ಷರಾಗಿ ಈ ತರ ಬಹಿರಂಗವಾಗಿ ಒಬ್ಬ ರಾಜ್ಯಾಧ್ಯಕ್ಷರನ್ನ ಟೀಕೆ ಮಾಡಿದ ಇತಿಹಾಸ ತುಂಬಾ ಕಡಿಮೆ ಹಾಲಿರುವಾಗೆ. ಏನ್ ಸರ್ ಅದು? ಅಂದ್ರೆ ನಿಮಗೇನು ಅವರ ಅಧಿಕಾರ ಇದ್ರ ಬಗ್ಗೆ ಅತೃಪ್ತಿನೋ ಅಥವಾ ಏನು ಸರ್ ಅದು? ನಂದೊಂದು ಮನಸ್ಸಿದೆ ಸರ್. ಯಾವುದೇ ಸ್ಥಾನಕ್ಕೆ ಹೋದ್ರೆ ಆ ಸ್ಥಾನಕ್ಕೆ ಜೀವ ತುಂಬಬೇಕು. ಆ ಸ್ಥಾನಕ್ಕೆ ನಡೀತಕ್ಕಂಥ ಅನ್ಯಾಯಗಳನ್ನು ನೋಡ್ಕೊಂಡು ಸುಮ್ಮನೆ ಕೂತಿದ್ರು ಕೂಡ ನಾನು ಅಪರಾಧಿಯಾಗಿ ಉಳಿದು ಬಿಡ್ತೀನಿ. ಆ ಸ್ಥಾನಕ್ಕೋಸ್ಕರ ಅಂಟಿಕೊಂಡು ಕೂರ್ಲಿಕ್ಕೆ ನಾನು ಇವತ್ತು ತಯಾರಿಲ್ಲ. ಅದು ನಾಮಿನೇಟೆಡ್ ಪೋಸ್ಟು. ನನಗೆ ಒಂದು ಮೆಮೊ ಎಲ್ಲ ಕೊಟ್ಟರು. ನಮ್ಮ ಮೇಲಿರ್ತಕ್ಕಂಥವ್ರು ನಾವಿರ್ತಕ್ಕಂಥ ಜಾಗಕ್ಕೆ ಯಾವಾಗ ನ್ಯಾಯ ಒದಗಿಸೋದಿಲ್ಲೋ ಆಗ ಪ್ರಶ್ನೆ ಮಾಡ್ತಕ್ಕಂಥ ಬೆಳೆಸ್ಕೊಳ್ತಕ್ಕಂಥದ್ದು ನನ್ನ ಧರ್ಮ. ಮತ್ತೆ ನಾನು ಇನ್ನೊಬ್ಬರ ಕಪಿಮುಷ್ಟಿಯಲ್ಲಿ, ಇನ್ನೊಬ್ಬರ ಒಂದು ಇದರಲ್ಲಿ ಬೆಳೀತಕ್ಕಂಥ ವ್ಯಕ್ತಿತ್ವ ಸ್ವತಂತ್ರವಾಗಿ ಕೆಲಸ ಮಾಡಬೇಕು. ಕೊಟ್ಟ ಕೆಲಸಗಳನ್ನ ಕೊಟ್ಟಂತ ಕ್ಷೇತ್ರಕ್ಕೆ ಪವಿತ್ರವಾಗಿ ಎಲ್ಲರಿಗೂ ಇಷ್ಟ ಆಗುವಾಗಿ ನಡ್ಕೋಬೇಕೆ ಹೊರತು ಅಲ್ಲಿ ಏನೆಲ್ಲ ಇದ್ರು ಹೌದು ಹೌದು ಅನ್ಕೊಂಡು ಬದುಕ್ತಕ್ಕಂಥ ಜಯಮಾನದಲ್ಲಿ ನಾವು ಬದುಕಲ್ಲ. ಆಗ ಕೊಟ್ಟಂತ ಕ್ಷೇತ್ರಕ್ಕೆ ನ್ಯಾಯ ಒದಗಿಸಬೇಕಾಗಿತ್ತು. ಈ ಜೋಶಿ ಸಾಹೇಬ್ರವರು ಒಂದು ಸಮ್ಮೇಳನದ
ಕರೆದಾಗ ಅದಕ್ಕೆ ರೆಮ್ಯುನರೇಷನ್ ಬರ್ತದೆ, ಕೊಡ್ತಾ ಇರಲಿಲ್ಲ. ತಾಲೂಕು ಸಮ್ಮೇಳನಗಳಿಗೆ ಅನುದಾನ ಕೊಡ್ಲಿಲ್ಲ, ಮತ್ತೆ ಕರೆದಾಗ ಕಾರ್ಯಕ್ರಮಗಳಿಗೆ ಬರ್ತಿರ್ಲಿಲ್ಲ. ಮತ್ತೆ ಅವರ ಕಾರ್ಯವೈಖರಿ ನನಗೆ ಇಷ್ಟ ಆಗಲಿಲ್ಲ ವೈಯಕ್ತಿಕವಾಗಿ. ನಾನು ನನ್ನ ರಾಜೀನಾಮೆ ತಗೊಳ್ಳಿ, ಇಲ್ಲ ನ್ಯಾಯ ಕೊಡಿ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಮೊದಲು ಪ್ರೆಸ್ ಮೀಟ್ ಮಾಡಿದಾನೆ ನಾನು. ಹಾಗಾಗಿ ಕೆಲಸಕ್ಕೆ ಹೋದಂತ ಜಾಗಕ್ಕೆ ನ್ಯಾಯ ಒದಗಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಸರ್. ಒಂದು ಸ್ಥಾನ ಅಂತ ಇಲ್ಲ, ಅಧಿಕಾರ ಅಂತ ಬರಬಾರ್ದು, ಇದೊಂದು ಜವಾಬ್ದಾರಿ ಅಂತ ಬರ್ಬೇಕು ಹೊರತು ಆ ರೀತಿ ಆಗ್ಬಾರ್ದು. ನಾನು ಅವ್ರನ್ನ ತೆಗೆದಾಕ್ಬಿಡ್ತಾರೆ, ನನ್ನ ಸ್ಥಾನದಲ್ಲಿ ಇರಲ್ಲ ಅನ್ನೋದು ನನ್ನ ತಲೆಯಲ್ಲಿಲ್ಲ ಸರ್. ಅಲ್ಲಿಗೆ ನ್ಯಾಯ ಒದಗಿಸಕ್ಕೆ ಆಗದೆ ಇದ್ದಾಗ ನಾವು ಪ್ರಶ್ನೆ ಮಾಡೋ ಮನಸ್ಥಿತಿ ಇದ್ದು ಗೊತ್ತಿದ್ದು ಸುಮ್ಮನೆ ಕೂತ್ರೆ ನಾವು ಅಲ್ಲಿ ಅದರಲ್ಲಿ ಅದಕ್ಕೆ ನಾವು ಫಿಟ್ ಆಗಿರಲ್ಲ ಅಂತ ಹೇಳಿ ನೈತಿಕವಾಗಿ ನಾವು ಕೆಲಸ ಮಾಡಕ್ ಸಾಧ್ಯ ಇಲ್ಲ ಅಂತ ಬಿಟ್ಟು ಸರಿ ಸರ್. ಆಗಿದ್ದು ಸುಮ್ಮನೆ ಇರೋದ್ರ ಬದಲು ಹೊರಗಡೆ ಬರೋದು ಒಳ್ಳೇದು ಸರ್. ಹಾಗಾಗಿ ಓದ ಕೆಲಸವನ್ನ ಭಕ್ತಿಯಿಂದ ಅವನು ಕಸ ಗುಡಿಸ್ಲಿ, ಪ್ರೀತಿಯಿಂದ ಸ್ವಚ್ಛಂದವಾಗಿ ಅದಕ್ಕೆ ನಾನು ಹೊಂದ್ಕೊಂಡು ಬದುಕಬೇಕು, ಕಸ ಗುಡಿಸ್ಬೇಕು ಅನ್ನೋ ನನ್ನ ಭಾವನೆ. ಎಸ್. ಈಗ ಮತ್ತೆ ಇನ್ನೊಂದು, ಈಗ ಕನ್ನಡ ಸಾಹಿತ್ಯ ಪರಿಷತ್ ಅದಕ್ಕೆ ಆದಂತ ಒಂದು ಅಸ್ಮಿತೆ ಇದೆ. ಬಹಳ ದೊಡ್ಡ ಪರಿಷತ್, ನಲ್ವಾಡಿ ಕೃಷ್ಣರಾಜ ಒಡೆಯರ್ ಸ್ಥಾಪಿಸಿದಂತ ಸಂಸ್ಥೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ವಿ, ಕಳೆದ ಬಾರಿನೂ ಕೂಡ ಆಯ್ತು, ಈ ಮತದಾರರಿಗೆ ಆಮಿಷ, ಬಾಡೂಟ, ಹೆಂಡ ಇವೆಲ್ಲವೂ ಕೂಡ ನಡೀತಾ ಇದೆ. ದುಡ್ಡನ್ನು ಕೂಡ ಕೊಟ್ಟು ಮತ ಹಾಕ್ಸಂತ ಒಂದು ಪರಿಸ್ಥಿತಿ ಇದೆ. ಇದನ್ನ ಒಬ್ಬ ನೀವು ಕನ್ನಡ ಸಂಘಟಕರಾಗಿ ಇದನ್ನ ಹೆಂಗೆ ನೀವು ದಾಟ ಬರ್ತೀರಾ? ಇಲ್ಲ ನೀವು ಅದ್ರ ಜೊತೆ ನೀವು ಮಾಡೋಂತ, ಯಾಕೆಂದ್ರೆ ನೀವು ಉದ್ಯಮಿ ಅಂತ ಬೇರೆ ಹೇಳ್ಕೊಂಡಿದ್ದೀರಿ, ಆ ತರದಕ್ಕೆ ನೀವು ನಿಮ್ಮ ಬದ್ಧತೆ ಬಗ್ಗೆ ನಾವು ಯಾರು ಕೂಡ ನಾವು ಪ್ರಶ್ನೆ ಮಾಡಲ್ಲ. ಪರಿಸ್ಥಿತಿ ಹೀಗಿರುವಾಗ ನೀವ್ ಹೇಗೆ ಇದನ್ನ ಎದುರಿಸ್ತೀರಿ ಸರ್? ಸರ್, ನಾನು ದುಡಿದಿರ್ತಕ್ಕಂಥ ಪ್ರತಿಯೊಂದು ಪೈಸೆ ಹಣಕ್ಕೂ ಶ್ರಮ ಪಟ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಬಹಳ ಕಷ್ಟಪಟ್ಟು ದುಡಿಮೆ ಮಾಡಿದ್ದೀನಿ. ನಾನು ಹಂಗಾಮಿಯಾಗಿ ದುಡಿಮೆ ಮಾಡಿಲ್ಲ. ಮತ್ತೆ ಇದಕ್ಕೆ ನಾನು ದೂರ ಇದ್ದೀನಿ ಸರ್. ಸಾಹಿತ್ಯ ಪರಿಷತ್ತಿನ ಚಟುವಟಿಕೆನ ಹಣದಿಂದ ಯಾರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪಾರ್ಟಿಗಳು ನಡೀತವೆ, ನಿಮಗೆ ಗೊತ್ತು. ಹೇಳ್ತೀನಿ, ಇದು ಚಿಂತಕರ ಚಾವಡಿ ಸರ್, ನನಗೆ ಅರಿವಿದೆ. ಇಲ್ಲಿ ನೀವ್ ಹೇಳ್ದ ಹಾಗೆ ಪಾಪ ಮಹಾರಾಜರು ಕಟ್ಟಿದ ಸಂಸ್ಥೆ ಪವಿತ್ರವಾಗಿ ಉಳಿಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ಚುನಾವಣೆ ಆಯಾಮಗಳು ಬೇರೆ ಬೇರೆ ದಿಕ್ಕು ದೆಸೆಗಳು ತೆಗೆದುಕೊಂಡಿರ್ತಕ್ಕಂಥದ್ದು ಸತ್ಯ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಾವು ಇದುವರೆಗೂ ಮೊನ್ನೆ ನೀವು ಕೇಳಿದಾಗೆ ಒಂದು ಸಭೆ ಕರೆದಿದ್ದ ಒಂದ್ ಕಡೆ. ಸಭೆ ಕರೆದಾಗ ಅಲ್ಲಿ ಒಂದು ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿ ಆ ಸಂದರ್ಭ ಕೊಡ್ತಕ್ಕಂಥದ್ದು ಅದು ಬೇರೆ ಅದೆಲ್ಲ ಇದು ಕಾಫಿ ಟೀ ಮನುಷ್ಯನಿಗೆ ಬೇಕಾಗಿರೋದು ಆ ಸಂದರ್ಭಕ್ಕೆ ಯಾರು ಮಾಡ್ತಾರೆ. ಅದು ಬಿಟ್ಟು ನಾವು ಈ ಚುನಾವಣೆಗೆ ಬಂದಿದೀವಿ ಅಂತ ಹೇಳಿ ಎಲ್ಲೋ ಸ್ನೇಹಿತರ ಜೊತೆ ಊಟ ಮಾಡಕ್ ಹೋಗಲ್ಲ. ಚುನಾವಣೆ ಕಾರಣಕ್ಕೋಸ್ಕರ ಎಲ್ಲೂ ಸೇರಿಲ್ಲ. ನಾವು ಈ ಚುನಾವಣೆ ಇಲ್ದಿದ್ರು ನನ್ನ ಸ್ನೇಹಿತರು ನನಗೆ ಊಟ ಕೊಡ್ತಾರೆ, ಸ್ನೇಹಿತರು ನಾನು ಊಟ ಕೊಡ್ತೀನಿ, ಆತ ನಡೆದಿದೆ ಹೊರತು ಈ ಪರಿಷತ್ತನ್ನ ಆ ರೀತಿ ಮಲಿನ ಮಾಡ್ಲಿಕ್ಕೆ ನಾನು ಕೂಡ ತಯಾರಿಲ್ಲ ಸರ್. ಖಂಡಿತವಾಗ್ಲು ಆರೋಪ ನನಗೆ ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಇದೆಲ್ಲ ನಿಮ್ಮೆಲ್ಲ ಆರೋಪ ಅಲ್ಲ, ಈ ತರ ಪರಿಸ್ಥಿತಿ ಇದೆ, ಅದನ್ನ ನೀವ್ ಹೆಂಗೆ ದಾಟ್ತೀರಾ? ಇಲ್ಲ ಸರ್, ನನಗೆ ಇಡೀ ಜಿಲ್ಲೆಯಾದ್ಯಂತ ಇಲ್ಲೇ ನಮ್ಮ ಹರೀಶಣ್ಣ ಕೂತಿದ್ದ ಸಿ.ಕೆ. ಹರೀಶ್ ಅವರು ಪ್ರಾಮಾಣಿಕವಾಗಿ ಹೇಳ್ತೀನಿ, ಸಂಜೆ ಆದ್ಮೇಲೆ ಇಷ್ಟೇಷ್ಟು ಊಟ ತಿಂತಾರೆ, 2 ತರಕಾರಿ ಮನೆಯಿಂದ ತರ್ತಾರೆ ಸರ್ ನನ್ನ ಜೊತೆಗೆ ತಂದು. ಆ ಹಣ್ಣನ್ನ ತಿಂದು ನಾವು ಇಡೀ ದಿನ ನಮ್ಮ ಜೊತೆಯಲ್ಲಿದ್ದು ಮನೆಗೆ ಹೋಗ್ತಕ್ಕಂಥವ್ರು, ಸರಳರು, ಸಜ್ಜನರು ನಮ್ಮ ಜೊತೆ ಇದ್ದಾರೆ. ನಾನು ಕೂಡ ಅಂತರ್ ಸಹವಾಸನೆ ಮಾಡಿ ಜೀವನದುದ್ದಕ್ಕೂ ಬದುಕಿ ಬಂದಿದ್ದೀನಿ ಸರ್. ನಾ ಇಲ್ಲಿ ಏನು ಬಂದು ಅವ್ರಿಗೆ ಭಯ ಬೇಡ ಬೇರೆಯವರಿಗೆ. ನಾನು ಈ ಕ್ಷೇತ್ರನ ಖಂಡಿತವಾಗ್ಲೂ ಮಲಿನ ಮಾಡಲ್ಲ, ಹಣದಿಂದ ಅಳಿಯಲ್ಲ, ಅಂತಸ್ತಿಂದ ಅಳಿಯಲ್ಲ. ಇಲ್ಲಿ ವಿಚಾರವಂತರನ್ನ, ಚಿಂತಕರನ್ನ, ನಿಮ್ಮಂತ ಪ್ರಜ್ಞಾವಂತರನ್ನ ಅನುಸರಣೆ ಮಾಡಿ ಪರಿಷತ್ತಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾನು ದುಡ್ದಂತ ಹಣದಲ್ಲಿ ನನ್ನ ಆದಾಯದಲ್ಲಿ 10% ಹಣನ ಅದಕ್ಕೆ ಹಾಕಿ ಕೆಲಸ ಮಾಡ್ತೀನಿ ಅನ್ನೋ ಮನಸ್ಥಿತಿ ಇದೆ. ಅದು ಅಷ್ಟೇ ಹೇಳ್ಬೋದು. ಈಗ ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ಈ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಹಿಂದೆ ನಾವು ಕೂಡ ಅದನ್ನ ಖಂಡಿಸಿದ್ವಿ. ಅದಕ್ಕೆ ಸಂಬಂಧಪಟ್ಟ ಆಸ್ತಿಗಳನ್ನ ದುರುಪಯೋಗ ಪಡಿಸ್ಕೊಂಡಿರೋಂಥದ್ದು ಇವೆಲ್ಲ ನಾವು ಬಹುಶಃ ನಿಮಗೂ ಗೊತ್ತು. ಅದ್ರ ಬಗ್ಗೆ ಯಾರು ತನಿಖೆನೂ ಮಾಡಲಿಲ್ಲ, ವಿಚಾರಣೆ ಆಚೆಗೆ ಬಿಡ್ಲೇ ಇಲ್ಲ. ಆ ತರದ ಯಾವುದೋ ಒಂದು ಕಪಿಮುಷ್ಟಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇದೆ ಮತ್ತು ಮುಂದೆ ಇರ್ತದೆ ಅನ್ನೋದು ಇದು. ನೀವು ಪರಿಷತ್ತಿಗೆ ಬಂದಿದ್ರಿ, ನಿಮ್ಮ ಕನಸುಗಳು ಏನಿದಾವೆ ಸರ್? ಈ ತರದೆಲ್ಲ ಇವೆಲ್ಲದ್ರ ಮಧ್ಯೆ ನೀವು ಈಗ ಹೋರಾಡ್ಬೇಕಾಗುತ್ತೆ, ಅವನ್ನ ದಾಟಬೇಕಾಗುತ್ತೆ. ಯಾಕೆಂದ್ರೆ ಈಗ ಪರಿಷತ್ ಆಗಿ ಉಳಿದಿಲ್ಲ ಅನ್ನೋದು ನಮ್ಮ ಭಾವನೆ. ಅದಕ್ಕೆ ಅನೇಕ ಕಾರಣಗಳನ್ನ ನಾವು ಕೊಡ್ಬೋದು, ಅದು ಬೇಡ. ಈಗ ನೀವು ಪರ್ಟಿಕ್ಯುಲರ್ ಆಗಿ ನೀವು ಏನ್ ಮಾಡ್ಬೇಕು, ನಿಮ್ಮ ಕನಸುಗಳೇನಿದಾವೆ ಅಥವಾ ನಿಮ್ಮ ದೂರದೃಷ್ಟಿ ಹೆಂಗಿದೆ, ನಿಜವಾಗ್ಲೂ ಪರಿಷತ್ತನ್ನ ನಾವು ಉಳಿಸ್ಬೇಕು ಅಂದ್ರೆ ಏನೇನು ಒಂದಷ್ಟು ಇವನ್ನ ನಿಮ್ಮ ಕನಸಿರುತ್ತೆ, ಅದನ್ನೇನು ಒಂದ್ ಸ್ವಲ್ಪ ನೋಡಿ ಸರ್. ನಾವು ವೈಯಕ್ತಿಕ ಬದುಕು ನಡೆಸಲಿಕ್ಕೆ ಇದೊಂದು ಉದ್ಯೋಗ ಅಲ್ಲ, ಇದೊಂದು ಸೇವಾ ಕೇಂದ್ರ. ಮತ್ತೆ ಇಷ್ಟೆಲ್ಲ ವಿಶ್ವಾಸ ಜೀವಿಗಳನ್ನ, ಸಾಹಿತಿಗಳನ್ನ, ಕನ್ನಡ ಪರ ಸಂಘಟಕರನ್ನ ಭೇಟಿಯಾಗಿ ಅತ್ಯಂತ ಸಂತೋಷವಾಗಿ ಸಂಘಟನೆ ಮಾಡ್ತಕ್ಕಂಥ ಜಾಗ. ನಾವು ನಮ್ಮ ಪರಿಷತ್ತಿನ ವಿಷಯ ಹೇಳಿದ್ರಿ ನೀವು. ಇವತ್ತಿಗೂ ಕೂಡ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 100 ಕಾರ್ಯಕ್ರಮಗಳ ಮಾಡಿದ್ದೀನಿ. ನಮ್ಮ ತಾಲೂಕಿನ ಯಾರೋ ಸಿಕ್ಕರಿ ಕೇಳಿ 10 ಪೈಸೆ ಹಣನ
ಯಾರಿಂದಲೂ ದೇಣಿಗೆಯಾಗಿ ಕೂಡ ಪಡೆದೇನೆ ನಾನು ಸ್ವಂತ ಖರ್ಚಿನಲ್ಲಿ ಮಾಡಿದ್ದೀನಿ. ನಮ್ಮಲ್ಲಿ ಒಂದು ಪ್ರತೀತಿ ಇದೆ, ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಒಂದು ತಾಲೂಕು ಆಡಳಿತ ತಹಸೀಲ್ದಾರ್ ಅವರ ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ಒಬ್ರು ಊಟ ಕೊಡಿಸ್ತಕ್ಕಂಥದ್ದು, ಒಬ್ರು ಆ ಶಾಮಿಯಾನ ಹಾಕ್ಸೋದು. ನನ್ನ ಕೈಲಿ ಹಣ ಇಷ್ಟು ಅಂತ ನಾನು ಕೂಡ ಸಮಿತಿ ಕೊಟ್ಟು ಕೆಲಸ ಮಾಡಿದ್ವಿ. ಬಹುಶಃ ಹಣ ಮಾಡೋ ಕ್ಷೇತ್ರ ಇದಲ್ಲ, ಇದನ್ನ ಹಣದಿಂದ ಅಳಿಬಾರ್ದು ಅನ್ನೋದು ಯಾವಾಗಲೂ ಕೂಡ ಇದೆ. ಮತ್ತೆ ಇಲ್ಲಿ ಪರಿಷತ್ತಿನ ಆಸ್ತಿ ನಮ್ಮ ಆಸ್ತಿ, ಕನ್ನಡಿಗರ ಆಸ್ತಿ, ಅದನ್ನ ರಕ್ಷಣೆ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ. ಅಲ್ಲಿ ವ್ಯತ್ಯಾಸ ಆದ್ರೆ ಖಂಡಿತವಾಗ್ಲೂ ನಾವು ನಾಮಕಾವಸ್ಥೆ ಅಧ್ಯಕ್ಷನಾಗಿ ಅಲ್ಲಿ ಕೂರ್ಲಿಕ್ಕೆ ಬಂದಿಲ್ಲ. ಅತ್ಯಂತ ಜವಾಬ್ದಾರಿಯುತವಾಗಿ ಕನ್ನಡದ ತೇರನ್ನ ಎಲ್ಲರ ಭಾವನೆಗೆ ಧಕ್ಕೆ ತರದೇ ಹಾಗೆ ವ್ಯವಸ್ಥಿತವಾಗಿ ಎಳಿತಕ್ಕಂಥ ಮನಸ್ಥಿತಿಯಲ್ಲಿ ಬಂದಿದ್ದೀನಿ. ಮತ್ತೆ ನನ್ನ ಕನಸು ಏನಂದ್ರೆ, ಈ ಜಿಲ್ಲೆಯಲ್ಲಿ ಹಲವಾರು ಸಾಹಿತಿಗಳಿದ್ದಾರೆ, ಹಿರಿಯ ಸಾಹಿತಿಗಳು, ಅವರ ಮಕ್ಕಳಿದ್ದಾರೆ, ಬರಹಗಾರಿದ್ದಾರೆ, ಕನ್ನಡ ಪರ ಹೋರಾಟಗಾರಿದ್ದಾರೆ, ಚಿಂತಕರಿದ್ದಾರೆ. ಇವರೆಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಅವು ಪುಸ್ತಕ ಬರೀತಕ್ಕಂಥವ್ರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು. ಆ ಪುಸ್ತಕಗಳನ್ನ ಎಷ್ಟೋ ಜನ ಪುಸ್ತಕ ಬರೋದು ಪ್ರಿಂಟ್ ಹಾಕ್ಸಿಲ್ಲ, ಅವ್ರಿಗೆ ನಾವು ಸಾಕಾರ ಮಾಡೋಣ, ಬೇರೆ ರೀತಿಯಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಸಂಪನ್ಮೂಲದ ಮೂಲಕ ಸಾಕಾರ ಮಾಡಿ ಆ ಪುಸ್ತಕವನ್ನ ನಮ್ಮ ಪರಿಷತ್ ವತಿಯಿಂದ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಅವ್ರ ಖುಷಿ ಸಿಗ್ತದೆ. ಮತ್ತೆ ಸಾಹಿತಿಗಳ ಹುಟ್ಟು ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದು, ಅವ್ರ ನೆನಪು, ಮತ್ತೆ ಅವ್ರು ಮಾಡಿದಂತ ಸಾಧನೆಯನ್ನ ಆ ದಿನ ನಾವು ಗೋಷ್ಠಿಯಲ್ಲಿ ಇಟ್ಟು ಮಾಡ್ತಕ್ಕಂಥದ್ದು. ವರ್ಷಕ್ಕೊಮ್ಮೆ ಸಾಹಿತ್ಯ ಸಮ್ಮೇಳನವನ್ನು ಕಡ್ಡಾಯ ಮಾಡ್ತಕ್ಕಂಥದ್ದು, ಅದು ಕೇಂದ್ರ ಸ್ಥಾನದಲ್ಲೇ ಮಾಡ್ಬೇಕು ಸರ್, ನಮ್ಮ ಉದ್ದೇಶ ಇರೋದು. ಯಾಕೆ ಹಾಸನದಲ್ಲೇ ಮಾಡ್ಬೇಕು, ತಾಲೂಕು ಸಮ್ಮೇಳನಗಳನ್ನ ತಾಲೂಕಿನಲ್ಲೇ ಮಾಡ್ಬೇಕು. ಯಾಕಂದ್ರೆ ಜಿಲ್ಲೆಗೆ ಬಂದ ಕೋಟ ಅದು ಜಿಲ್ಲೆ ಜನತೆಗೆ ಎಲ್ಲ ಒಂದ್ ಕಡೆ ಸಿಗ್ಲಿಲ್ಲ ಅನ್ನೋ ಮಾಡ್ಬೇಕು. ಮತ್ತೆ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳನ್ನ, ನಮ್ಮಲ್ಲಿ ಮಹಾತ್ಮರ ದಿನಾಚರಣೆಗಳನ್ನ ಮತ್ತು ಸಾಹಿತಿಗಳ ಒಂದು ಹುಟ್ಟು ಹಬ್ಬವನ್ನ ಎಲ್ಲವನ್ನೂ ಮಾಡಿ ಸಾಹಿತ್ಯ ಪರಿಷತ್ತರ ಜೀವಂತಿಕೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಮತ್ತೆ ಜನಪದ ಕಲಾವಿದರು, ಕೋಲಾಟ ಕಲಾವಿದರು, ರಂಗಭೂಮಿ ಕಲಾವಿದರು, ಕಂಸಾಳೆ ಕಲಾವಿದರು ನಮ್ಮ ಜಿಲ್ಲೆಯಲ್ಲಿ ಅಸಂಖ್ಯಾತವಾಗಿದ್ದಾರೆ ಸರ್. ಅವ್ರಿಗೆಲ್ಲ ಅವಕಾಶ ಸಿಕ್ಕಿಲ್ಲ. ನಾವು ಒಮ್ಮೊಮ್ಮೆ ಜನಪದ ಜಾತ್ರೆ, ಜನಪದ ಒಂದು ಸಂಗಮ, ಇತರ ಬೇರೆ ಬೇರೆ ಹೆಸರುಗಳ ಆಯಾಮಗಳನ್ನ ಇಟ್ಕೊಂಡು ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ಅವ್ರಿಗೊಂದು ಅವಕಾಶ ಕೊಡಿಸ್ಬೇಕು ಸರ್. ಈ ಹೊಯ್ಸಳೋತ್ಸವ ಇಂಥವೆಲ್ಲ ನಡೀತಾ ಇದ್ದ ಸರ್, ಅದು ನಿಲ್ಸೆ ಹೆಚ್ಚು ಕಡಿಮೆ ಒಂದು 10 ವರ್ಷ ಆಯ್ತು ಸರ್. ಹೌದು ಸರ್. ಅವಾಗೆಲ್ಲ ಈ ಕಾಯಕಲ್ಪ ಕೊಡೋಂಥವ್ರು ಯಾರು ಬರಲೇ ಇಲ್ಲ. ಇಂಥವನ್ನೆಲ್ಲಾನೇ ಮುಂದುವರ್ಸೋದ್ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡ್ಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಅದನ್ನ ಮಾಡ್ತೀರಾ ಅಂತ ನಾವು ಅನ್ಕೊಂಡು ಖಂಡಿತ ಮಾಡ್ತೀವಿ ಸರ್. ಯಾಕಂದ್ರೆ ಸರ್ಕಾರದ ಅನುದಾನ ಸಮಯ ಸರಿಯಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆ ಅನುದಾನ ಸಾಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಸರ್ಕಾರದ ಅನುದಾನ, ಸಮಾಜದ ಅನುದಾನ ಬಳಸ್ಕೊಂಡು ನನ್ನ ಅನುದಾನ ಸ್ವಲ್ಪ ಹಾಕಿ ಖಂಡಿತ ಮಾಡೋಣ ಸರ್. ಯಾಕಂದ್ರೆ ಹೊಯ್ಸಳರ ನಾಡು, ಹೊಯ್ಸಳೋತ್ಸವ ಮಾಡ್ತಕ್ಕಂಥದ್ದು, ಜೀವಂತಿಗೆ ಇಟ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದೆ. ಹೊಯ್ಸಳೋತ್ಸವ ಮಾತ್ರ ಅಲ್ಲ, ಅಲ್ಮಿಡಿ ಉತ್ಸವ ಮಾಡಿದ್ದು ನಾವು ಹಿಂದೆ ಜನಾರ್ದನ್ ಡಾಕ್ಟರ್ ಸರ್ ಇದ್ದಾಗ ಪ್ರತಿ ವರ್ಷ ಅಲ್ಮಿಡಿ ಶಾಸನದಿಂದ ಹಿಡಿದು ಜಾಗದಿಂದ ಹಿಡಿದು ಈ ತರ ಏನಿದಾವೆ ನಮ್ಮಲ್ಲಿ ಹಿಸ್ಟಾರಿಕಲ್ ಪ್ಲೇಸು, ಇಡೀ ಜಿಲ್ಲೆಯ ಜನ ಒಳಗೊಂಡಂತೆ ಕಾರ್ಯಕ್ರಮಗಳನ್ನ, ಜಿಲ್ಲೆಯ ಕನ್ನಡದ ಮನಸ್ಸುಗಳಿಗೆ ಯಾರಿಗೂ ನೋವಾಗ್ದಂಗೆ ಕಾರ್ಯಕ್ರಮಗಳನ್ನ ಮಾಡಬೇಕು ಸರ್. ಅರ್ಥಪೂರ್ಣವಾಗಿ ಮಾಡ್ತೀನಿ ಸರ್. ಸರ್, ಈಗ ಪ್ರಸ್ತುತ ನೋಡಿದ್ರೆ ಒಂದಷ್ಟು ಈಗಿನ ಅದು ನೀವು ಏನೇ ಇರ್ಬೋದು, ನಿಮಗೆ ಬೆಂಬಲ ಕೊಟ್ಟಿರ್ಬೋದು, ಬಟ್ ಒಂದಷ್ಟು ಕನ್ನಡದ ಕೆಲಸಗಳು ಕಡಿಮೆ ಆಗಿದೆ. ಒಂದ್ ರೀತಿ ನಿರಾಶಾದಾಯಕ ವಾತಾವರಣ ಇದೆ. ಕಲ್ಚರಲ್ ಕಾರ್ಯಕ್ರಮಗಳು ಆಗ್ತಾ ಇಲ್ಲ. ನೀವು ನೋಡ್ಬೋದು ಬೇರೆ ಎಲ್ಲೆಲ್ಲೋ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಕಲ್ಚರಲ್ ಕಾರ್ಯಕ್ರಮ ಇರುತ್ತೆ. ನಮಗೆ ಒಂದು ಕೂತ್ಕೊಳ್ಳೋದಕ್ಕೆ ಎಲ್ಲರೂ ಒಂದ್ ಒಳ್ಳೆ ಸಂಜೆ ಆದ್ಮೇಲೆ ಒಂದ್ ಒಳ್ಳೆ ಕಾರ್ಯಕ್ರಮ ಅಂತ ನೋಡೋದಕ್ಕೂ ಕೂಡ ಏನು ನಡೀತಾ ಇಲ್ಲ ಅನ್ನೋ ಒಂದು ಸ್ಥಿತಿಲಿ ನಾವಿದೀವಿ. ಇದು ಯಾಕೆ ಹಿಂಗಾಯ್ತು? ಯಾಕೆಂದ್ರೆ ನೀವು ಚನ್ನರಾಯಪಟ್ಟಣದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದೀರಾ, ತುಂಬಾ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ ಕೆಲಸ ನೀವು ಮಾಡ್ತಾ ಹೋಗ್ತಾ ಇದ್ದೀರಾ. ಗೆರೆ ಮಾತ್ರ ಚನ್ನರಾಯಪಟ್ಟಣದ ಇದೆ ನಿಮ್ದಷ್ಟೇ. ಅದ್ರ ಹೊರತಾಗಿ ಇತರ ಯಾವ ನೋಡಿ, ಈ ಬಾರಿ 2 ಸಮ್ಮೇಳನಗಳನ್ನ ಮಿಸ್ ಆಯ್ತು. ಈಗ ಮಾಡ್ಲೇ ಇಲ್ಲ. ಗೊತ್ತು, ಈಗ ಮಾರ್ಚ್ ಮುಗೀತಂದ್ರೆ ಮುಗ್ದೋಯ್ತು. ಈಗ ಅಲ್ಲಿ ಬೇರೆ ಬೇರೆ ಕಾರಣಗಳಿರ್ಬೋದು, ಆದ್ರೆ ಅದರ ಆಚೆಗೂ ಕೂಡ ಮಾಡುವಂತ ಅವಕಾಶ ಇತ್ತು. ಟೋಟಲಿ ಸಾಂಸ್ಕೃತಿಕವಾಗಿ ಹಾಸನ ಜಿಲ್ಲೆ ಒಂದ್ ರೀತಿ ಬಿದ್ದು ಹೋದ ಪರಿಸ್ಥಿತಿಲಿದೆ. ಇದನ್ನ ಹೆಂಗೆ ನೀವು ಸರಿ ಮಾಡೋ ನಿಟ್ಟಿನಲ್ಲಿ? ಪುಸ್ತಕ ಬರೋದು ಪ್ರಿಂಟ್ ಹಾಕ್ಸಿಲ್ಲ, ಹೌದು, ಅವ್ರಿಗೆ ನಾವು ಸಾಕಾರ ಮಾಡೋಣ, ಬೇರೆ ರೀತಿಯಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಸಂಪನ್ಮೂಲದ ಮೂಲಕ ಸಾಕಾರ ಮಾಡಿ ಆ ಪುಸ್ತಕವನ್ನ ನಮ್ಮ ಪರಿಷತ್ ವತಿಯಿಂದ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಅವ್ರ ಖುಷಿ ಸಿಗ್ತದೆ. ಮತ್ತೆ ಸಾಹಿತಿಗಳ ಹುಟ್ಟು ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದು, ಅವ್ರ ನೆನಪು, ಮತ್ತೆ ಅವ್ರು ಮಾಡಿದಂತ ಸಾಧನೆಯನ್ನ ಆ ದಿನ ನಾವು ಗೋಷ್ಠಿಯಲ್ಲಿ ಇಟ್ಟು ಮಾಡ್ತಕ್ಕಂಥದ್ದು. ವರ್ಷಕ್ಕೊಮ್ಮೆ ಸಾಹಿತ್ಯ ಸಮ್ಮೇಳನವನ್ನು ಕಡ್ಡಾಯ ಮಾಡ್ತಕ್ಕಂಥದ್ದು, ಅದು ಕೇಂದ್ರ ಸ್ಥಾನದಲ್ಲೇ ಮಾಡ್ಬೇಕು ಸರ್, ನಮ್ಮ ಉದ್ದೇಶ ಇರೋದು. ಯಾಕೆ ಹಾಸನದಲ್ಲೇ ಮಾಡ್ಬೇಕು, ತಾಲೂಕು ಸಮ್ಮೇಳನಗಳನ್ನ ತಾಲೂಕಿನಲ್ಲೇ ಮಾಡ್ಬೇಕು. ಯಾಕಂದ್ರೆ ಜಿಲ್ಲೆಗೆ ಬಂದ ಕೋಟ ಅದು ಜಿಲ್ಲೆ ಜನತೆಗೆ ಎಲ್ಲ ಒಂದ್ ಕಡೆ ಸಿಗ್ಲಿಲ್ಲ ಅನ್ನೋ ಮಾಡ್ಬೇಕು. ಮತ್ತೆ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳನ್ನ, ನಮ್ಮಲ್ಲಿ ಮಹಾತ್ಮರ ದಿನಾಚರಣೆಗಳನ್ನ ಮತ್ತು ಸಾಹಿತಿಗಳ ಒಂದು ಹುಟ್ಟು ಹಬ್ಬವನ್ನ ಎಲ್ಲವನ್ನೂ ಮಾಡಿ ಸಾಹಿತ್ಯ ಪರಿಷತ್ತರ ಜೀವಂತಿಕೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು
ನಮ್ಮ ಕರ್ತವ್ಯ ಸರ್. ಮತ್ತೆ ಜನಪದ ಕಲಾವಿದರು, ಕೋಲಾಟ ಕಲಾವಿದರು, ರಂಗಭೂಮಿ ಕಲಾವಿದರು, ಕಂಸಾಳೆ ಕಲಾವಿದರು ನಮ್ಮ ಜಿಲ್ಲೆಯಲ್ಲಿ ಅಸಂಖ್ಯಾತವಾಗಿದ್ದಾರೆ ಸರ್. ಅವ್ರಿಗೆಲ್ಲ ಅವಕಾಶ ಸಿಕ್ಕಿಲ್ಲ. ನಾವು ಒಮ್ಮೊಮ್ಮೆ ಜನಪದ ಜಾತ್ರೆ, ಜನಪದ ಒಂದು ಸಂಗಮ, ಈ ತರ ಬೇರೆ ಬೇರೆ ಹೆಸರುಗಳ ಆಯಾಮಗಳನ್ನ ಇಟ್ಕೊಂಡು ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ಅವ್ರಿಗೊಂದು ಅವಕಾಶ ಕೊಡಿಸ್ಬೇಕು ಸರ್. ಈ ಹೊಯ್ಸಳೋತ್ಸವ ಇಂಥವೆಲ್ಲ ನಡೀತಾ ಇದ್ದ ಸರ್, ಅದು ನಿಲ್ಸೆ ಹೆಚ್ಚು ಕಡಿಮೆ ಒಂದು 10 ವರ್ಷ ಆಯ್ತು ಸರ್. ಹೌದು ಸರ್. ಅವಾಗೆಲ್ಲ ಈ ಕಾಯಕಲ್ಪ ಕೊಡೋ ಅಂತವ್ರು ಯಾರು ಬರಲೇ ಇಲ್ಲ. ಇಂಥವನ್ನೆಲ್ಲಾನೇ ಮುಂದುವರ್ಸೋದ್ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡ್ಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಅದನ್ನ ಮಾಡ್ತೀರಾ ಅಂತ ನಾವು ಅನ್ಕೊಂಡು ಖಂಡಿತ ಮಾಡ್ತೀವಿ ಸರ್. ಯಾಕಂದ್ರೆ ಸರ್ಕಾರದ ಅನುದಾನ ಸಮಯ ಸರಿಯಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆ ಅನುದಾನ ಸಾಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಸರ್ಕಾರದ ಅನುದಾನ, ಸಮಾಜದ ಅನುದಾನ ಬಳಸ್ಕೊಂಡು ನನ್ನ ಅನುದಾನ ಸ್ವಲ್ಪ ಹಾಕಿ ಖಂಡಿತ ಮಾಡೋಣ ಸರ್. ಯಾಕಂದ್ರೆ ಹೊಯ್ಸಳರ ನಾಡು, ಹೊಯ್ಸಳೋತ್ಸವ ಮಾಡ್ತಕ್ಕಂಥದ್ದು, ಜೀವಂತಿಗೆ ಇಟ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದೆ. ಹೊಯ್ಸಳೋತ್ಸವ ಮಾತ್ರ ಅಲ್ಲ, ಅಲ್ಮಿಡಿ ಉತ್ಸವ ಮಾಡಿದ್ದು ನಾವು ಹಿಂದೆ ಜನಾರ್ದನ್ ಡಾಕ್ಟರ್ ಸರ್ ಇದ್ದಾಗ. ಪ್ರತಿ ವರ್ಷ ಅಲ್ಮಿಡಿ ಶಾಸನದಿಂದ ಹಿಡಿದು, ಜಾಗದಿಂದ ಹಿಡಿದು ಈ ತರ ಏನಿದಾವೆ ನಮ್ಮಲ್ಲಿ ಹಿಸ್ಟಾರಿಕಲ್ ಪ್ಲೇಸು, ಇಡೀ ಜಿಲ್ಲೆಯ ಜನ ಒಳಗೊಂಡಂತೆ ಕಾರ್ಯಕ್ರಮಗಳನ್ನ, ಜಿಲ್ಲೆಯ ಕನ್ನಡದ ಮನಸ್ಸುಗಳಿಗೆ ಯಾರಿಗೂ ನೋವಾಗ್ದಂಗೆ ಕಾರ್ಯಕ್ರಮಗಳನ್ನ ಮಾಡಬೇಕು ಸರ್. ಅರ್ಥಪೂರ್ಣವಾಗಿ ಮಾಡ್ತೀನಿ ಸರ್. ಸರ್, ಈಗ ಪ್ರಸ್ತುತ ನೋಡಿದ್ರೆ ಒಂದಷ್ಟು ಈಗಿನ ಅದು ನೀವು ಏನೇ ಇರ್ಬೋದು, ನಿಮಗೆ ಬೆಂಬಲ ಕೊಟ್ಟಿರ್ಬೋದು, ಬಟ್ ಒಂದಷ್ಟು ಕನ್ನಡದ ಕೆಲಸಗಳು ಕಡಿಮೆ ಆಗಿದೆ. ಒಂದ್ ರೀತಿ ನಿರಾಶಾದಾಯಕ ವಾತಾವರಣ ಇದೆ. ಕಲ್ಚರಲ್ ಕಾರ್ಯಕ್ರಮಗಳು ಆಗ್ತಾ ಇಲ್ಲ. ನೀವು ನೋಡ್ಬೋದು ಬೇರೆ ಎಲ್ಲೆಲ್ಲೋ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಕಲ್ಚರಲ್ ಕಾರ್ಯಕ್ರಮ ಇರುತ್ತೆ. ನಮಗೆ ಒಂದು ಕೂತ್ಕೊಳ್ಳೋದಕ್ಕೆ ಎಲ್ಲರೂ ಒಂದ್ ಒಳ್ಳೆ ಸಂಜೆ ಆದ್ಮೇಲೆ ಒಂದ್ ಒಳ್ಳೆ ಕಾರ್ಯಕ್ರಮ ಅಂತ ನೋಡೋದಕ್ಕೂ ಕೂಡ ಏನು ನಡೀತಾ ಇಲ್ಲ ಅನ್ನೋ ಒಂದು ಸ್ಥಿತಿಲಿ ನಾವಿದೀವಿ. ಇದು ಯಾಕೆ ಹಿಂಗಾಯ್ತು? ಯಾಕೆಂದ್ರೆ ನೀವು ಚನ್ನರಾಯಪಟ್ಟಣದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದೀರಾ, ತುಂಬಾ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ ಕೆಲಸ ನೀವು ಮಾಡ್ತಾ ಹೋಗ್ತಾ ಇದ್ದೀರಾ. ಗೆರೆ ಮಾತ್ರ ಚನ್ನರಾಯಪಟ್ಟಣದ ಇದೆ ನಿಮ್ದಷ್ಟೇ. ಅದ್ರ ಹೊರತಾಗಿ ಇತರ ಯಾವ ನೋಡಿ, ಈ ಬಾರಿ 2 ಸಮ್ಮೇಳನಗಳನ್ನ ಮಿಸ್ ಆಯ್ತು. ಈಗ ಮಾಡ್ಲೇ ಇಲ್ಲ. ಈಗ ಮಾರ್ಚ್ ಮುಗೀತಂದ್ರೆ ಮುಗ್ದೋಯ್ತು. ಈಗ ಅಲ್ಲಿ ಬೇರೆ ಬೇರೆ ಕಾರಣಗಳಿರ್ಬೋದು, ಆದ್ರೆ ಅದರ ಆಚೆಗೂ ಕೂಡ ಮಾಡುವಂತ ಅವಕಾಶ ಇತ್ತು. ಟೋಟಲಿ ಸಾಂಸ್ಕೃತಿಕವಾಗಿ ಹಾಸನ ಜಿಲ್ಲೆ ಒಂದು ರೀತಿ ಬಿದ್ದು ಹೋದ ಪರಿಸ್ಥಿತಿಲಿದೆ. ಇದನ್ನ ಹೆಂಗೆ ನೀವು ಸರಿ ಮಾಡೋ ನಿಟ್ಟಿನಲ್ಲಿ ಏನ್ ಮಾಡ್ತೀವಿ? ಏನಾಗಿದೆ ಸರ್, ಒಬ್ಬೊಬ್ಬರು ಅಧ್ಯಕ್ಷರು ಬಂದರೆ ಅವರು ಒಬ್ಬೊಬ್ಬರ ಮನಸ್ಥಿತಿ, ಒಬ್ಬೊಬ್ಬರ ಪರಿಸ್ಥಿತಿ ಬೇರೆ ಬೇರೆ ಇರ್ತದೆ. ನಾನು ಹಿಂದೆ ಕೆಲಸ ಮಾಡಿದ್ರೆ ಎಲ್ಲರೂ ಸ್ಮರಿಸ್ತೀನಿ, ಯಾರ ಬಗ್ಗೆನೂ ಟೀಕೆ ಮಾಡ್ತಕ್ಕಂಥ ಹಂತಕ್ಕೆ ಹೋಗೋದು ಬೇಡ. ಆದ್ರೆ ನಾವು ಸಾಹಿತ್ಯ ಪರಿಷತ್ತನ್ನ ಜೀವಂತವಾಗಿ ಇಡಬೇಕಾದದ್ದು, ಪರಿಷತ್ತಿನ ಆವರಣದಲ್ಲಿ ಜನ ಸಾಹಿತಿಗಳು ಯಾವಾಗಲೂ ಜಂಗುಳಿ ಆಗ್ಬೇಕು. ಕಾರ್ಯಕ್ರಮ, ವಾರಕ್ಕೊಂದು ಕಾರ್ಯಕ್ರಮ, ಮತ್ತೆ ತೆರೆದಿಟ್ಟು ಒಂದು ಲೈಬ್ರರಿ ಹೊರಗಡೆ ಇಟ್ಟು ಸಾಹಿತಿಗಳಿಗೆ ಅದೊಂದು ತವರು ಮನೆ. ಆ ತವರು ಮನೆನ ಎಷ್ಟು ನೀಟಾಗಿ ಇಡ್ಬೇಕು ಅಷ್ಟು ನೀಟಾಗಿ ಇಟ್ಟು ಕಾರ್ಯಕ್ರಮಗಳನ್ನೇ ತುಂಬಾ ಜನ ಮೆಚ್ಚುವ ಹಾಗೆ, ಸುಮ್ಮನೆ ಆಡಂಬರದ ಕಾರ್ಯಕ್ರಮ ಅಲ್ಲ, ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ಖಂಡಿತ ಮಾಡ್ಬೋದು ಸರ್. ಯಾಕಂದ್ರೆ ಮೊದಲೇ ಹೇಳಿದೆ ನಿಮಗೆ, ನಾವು ಚನ್ನರಾಯಪಟ್ಟಣದಲ್ಲಿ ಕೂರ್ಲಿಕ್ಕೆ ಒಂದು ಜಾಗ ಇಲ್ಲ, ಒಂದು ಚೇರ್ ಇಲ್ಲ, ಒಂದು ಮೈಕ್ ಇಲ್ಲ. ಇಲ್ಲಿ ಒಂದು ಚೇರ್ ಇದೆ, ಮೈಕ್ ಇದೆ, ಜಾಗ ಇದೆ. ಕರೆದ್ರೆ ಪ್ರೀತಿಯಿಂದ ಬರ್ತಕ್ಕಂಥ ಸಾಹಿತಿಗಳು ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲ ಕರೆದು ಅತ್ಯುತ್ತಮವಾಗಿ ಕೆಲಸ ಮಾಡೋ ಅಂತ ಮನಸ್ಥಿತಿದೆ, ಖುಷಿ ಇದೆ ಸರ್, ಕೆಲಸ ಮಾಡ್ಬೋದು ಅನ್ನೋದು ನನಗೆ. ಸರ್, ಇನ್ನ ಒಂದು ಇದು ಮೇಜರ್ ಪ್ರಶ್ನೆ ಇದು ಅಂತಲೇ ಅನ್ಕೊಂಡಿದ್ದೀನಿ. ನೀವು ಚುನಾವಣೆಗೆ ಇಳಿತೀನಿ ಅಂತ ಅಂದ ಮೇಲೆ ಈಗ ತುಂಬಾ ಜನ ಯಾರ್ಯಾರು ಬರ್ತಾರೋ ಯಾರ್ಯಾರು ಇರ್ತಾರೋ ಗೊತ್ತಿಲ್ಲ ಕೊನೆವರೆಗೂ. ಈಗ ನೀವು ಇಳಿದ ನಂತರ ಜಿಲ್ಲೆಯಲ್ಲಿ ಪರಿಷತ್ತು ಕೂಡ ಈ ಜಾತಿ ಆಧಾರಿತವಾಗಿ, ಜಾತಿಲು ಉಪಜಾತಿ ಆಧಾರಿತವಾಗಿ ಒಂದಷ್ಟು ಮಾತುಕತೆಗಳು, ಟೀಕೆಗಳು, ಅವರು ಇದರಲ್ಲಿ ಗೌಡ್ರಲ್ಲಿ, ಒಕ್ಕಲಿಗರಲ್ಲಿ ಎಂ ಅಂತೆ, ಡಿ ಅಂತೆ, ಮತ್ತೊಂದು ಅಂತ, ಈ ತರದೆಲ್ಲ ಒಂದು ಜಾತಿ ಇದ್ದಿದ್ದು ಅತ್ಯಂತ ವಿಷಾದವಾಗಿ ನಾನು ಹೇಳ್ತಾ ಇದ್ದೀನಿ, ವಿಷಾದದಾಯಕವಾಗಿ. ಯಾಕೆಂದ್ರೆ ಕನ್ನಡಕ್ಕೆ ಜಾತಿ ಇಲ್ಲ ಯಾವತ್ತೂ ಕೂಡ. ಕನ್ನಡ ಅನ್ನೋದೇ ಒಂದು ದೊಡ್ಡ ಅಸ್ಮಿತೆ ನಮ್ದು. ಇಲ್ಲೆಲ್ಲ ತಂದ್ಬಿಟ್ಟು ಆ ಜಾತಿ ಈ ಜಾತಿ ಅಂತ ತಂದು ಹಿಂಗೆಲ್ಲ ಮಾಡ್ತಾ ಇದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಇದು ಅತ್ಯಂತ ನೋವಿನ ಸಂಗತಿ. ನಾವೆಲ್ಲ ಭಾರತೀಯರು ಸರ್. ನಾನು ಭಾರತೀಯ ಅನ್ನೋ ಭಾವನೆ ಬಿಟ್ರೆ ನಾವು ಕನ್ನಡದವನು. ನಾನೊಬ್ಬ ಶಿಕ್ಷಕ, ನಿನ್ ಜಾತಿ ಏನಂದ್ರೆ ನಾನು ಶಿಕ್ಷಕ ಕುಲ ಅಂತ ಹೇಳ್ತೀನಿ. ಮತ್ತೆ ಅದು ಮುಂದುವರೆದಾಗ ಕನ್ನಡದ ಸಂಸ್ಥೆಯ ಮಗ ಅಂತ ಹೇಳ್ತೀನಿ. ಖಂಡಿತವಾಗಿ ಸಂಕುಚಿತ ಮನೋಭಾವನೆ ಸರ್, ಯಾರಿಗೂ ಇರಬಾರ್ದು, ನನಗೂ ಕೂಡ ಇರಬಾರ್ದು. ಯಾಕಂದ್ರೆ ನಮಗೂ ಗೊತ್ತಿಲ್ಲ ಯಾವಾಗ ಜನ ಒಂದಷ್ಟು ಈ ತರದೆಲ್ಲ ಬಿಟ್ಬಿಟ್ಟು ಗೊಂದಲ ಮೂಡಿಸ್ತಾ ಅಂತ. ಸರ್, ನನಗೆ ಯಾವಾಗ ಅರ್ಹತೆ ಯೋಗ್ಯತೆ ಇಲ್ವೋ ಆಗ ನಾನು ಇವೆಲ್ಲ ಬಳಸ್ಬಿಡ್ತೀನಿ ಅನ್ನೋದು ಅನಿಸ್ತದೆ. ನನಗೆ ಖಂಡಿತವಾಗ್ಲೂ ಅದೆಲ್ಲ ಬಳಸ್ತಕ್ಕಂಥ ಅಗತ್ಯ ನನಗಿಲ್ಲ. ಮತ್ತೆ ಇದೆಲ್ಲ ನಾವು ವಿದ್ಯಾವಂತರಾಗಿ ಒಬ್ಬ ಶಿಕ್ಷಕರಾಗಿ ನಾವೆಲ್ಲ ಈ ಭಾರತಾಂಬೆ ಮಕ್ಕಳು ಅಂತ ಬದುಕಬೇಕೆ ಹೊರತು ನಾವು 4 ಮಕ್ಳಿಗೆ ಇನ್ನೇನ್ ಪಾಠ ಹೇಳಿದ್ವಿ ಸರ್. ನಾವು ಯಾವತ್ತೂ ಜನಾಂಗ ತಲೆ ಇಟ್ಕೋಬಾರ್ದು. ಎಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟ. ಆ ಸಾಹಿತ್ಯ ಪರಿಷತ್ತಿಗೆ ಕಟ್ಟ ಕಡೆ ವ್ಯಕ್ತಿಯು ಕೂಡ ಸದಸ್ಯನಾಗ್ಬೋದು, ಅಧ್ಯಕ್ಷನಾಗ್ಬೋದು. ಇದು ತರಬೇಡಿ ದಯಮಾಡಿ. ಮತ್ತೆ ಸೋಲು ಗೆಲುವು ಮುಖ್ಯ ಅಲ್ಲ. ಇದನ್ನ ತಂದು ಇವೆಲ್ಲವನ್ನು ಮಾಡಿ
ಜನರ ಮನಸ್ಥಿತಿಯನ್ನು ನಾವು ಯಾವತ್ತೂ ಕೂಡ ಕದಡಬಾರ್ದು. ಇದು ರಾಜಕೀಯ ಸಂಸ್ಥೆನೂ ಕೂಡ ಅಲ್ಲ, ಇದೊಂದು ಸ್ವಾಯತ್ತ ಸಂಸ್ಥೆ, ಗಂಭೀರವಾದ ಸಂಸ್ಥೆ, ಚಿಂತಕರ ಚಾವಡಿ. ದಯಮಾಡೋದು ಹಾಗೆ ಉಳಿಯಕ್ಕೆ ನಾವೆಲ್ಲ ಸೇರ್ಬಿಡೋಣ ಸರ್. ನಾನು ನಿಜವಾಗ್ಲೂ ಎಲ್ಲೂ ಕೂಡ ನನಗೆ ನಾನು ಯಾವ ಜಾತಿ ಅಂತ ಹೇಳಲಿಕ್ಕೂ ನಾನು ತಯಾರಿಲ್ಲ ಸರ್. ಅಲ್ಲಲ್ಲ, ನಾನು ಭಾರತೀಯ ಅಂತ ಹೇಳೋದು ನೀವೆಲ್ಲೂ ಮಾತಾಡೋದಿಲ್ಲ. ಈಗ ಆ ತರದ್ದು ಅವ್ರ ಇದಂತೆ, ಡಿ ಅಂತೆ, ಎಂ ಅಂತೆ ಅಂತ ಇದೇನು ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಈ ತರದ್ದು ಬಿಟ್ಟಿದ್ದಾರೆ, ಹಂಗಾಗಿ ನಾವು ಕನ್ನಡದ ಜಾತಿಯವರು ಸಹ ನನ್ನ ಜೊತೆ ಎಲ್ಲರೂ ಇದ್ದಾರೆ ಸಹ. ನಾನು ಅವ್ರು ಯಾರು ಅಂತ ಕೇಳಿಲ್ಲ, ಅವರವರವರೇ ಮಾತಾಡ್ತಾರೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಎಲ್ಲವನ್ನು ಮೀರಿದಂತ ಸ್ನೇಹ ಸರ್ ಇದು. ಸ್ನೇಹ ಅನ್ನೋದು ಜಾತಿ ಧರ್ಮ ಕುಲ ಎಲ್ಲರೂ ಮೀರಿದ್ದು. ಸ್ನೇಹದ ಮೇಲೆ ನಡೀತಕ್ಕಂಥ ಚುನಾವಣೆ, ಧರ್ಮದ ಆಧಾರದ ಮೇಲೆ ನಡೆಯೋ ಚುನಾವಣೆ. ಇಲ್ಲಿ ಒಳ್ಳೇದಕ್ಕೆ ಜಯ ಆಗ್ಲಿ ಅಂತ ಅಷ್ಟೇ ಜನ ಬಯಸ್ತಾರೆ ಹೊರತು ಜಾತಿ ಜನಾಂಗದ ಮೇಲೆ ಯಾರು ಬಹುಶಃ ಸಾಹಿತ್ಯ ಪರಿಷತ್ತನ್ನ ಪರಿಗಣಿಸಲಾರು ಸರ್. ನಾನು ಸ್ವಾರ್ಥವಾಗಿ ಯಾರು ಹೇಳ್ಬೋದು, ಅದು ಬಹುಶಃ ಈಡೇರಲ್ಲ ಎಲ್ಲೂ ಕೂಡ. ಅದು ಬರಬಾರದು ಸರ್, ನಾನು ಕೂಡ ಅದರಿಂದ ದೂರ. ಈ ಸಾರಿ ಇದುವರೆಗೂ ನೀವು ಒಂದಷ್ಟು ಸುತ್ತಾಡಿದಿರ ಇಡೀ ಜಿಲ್ಲೆಯಾದ್ಯಂತ. ಸುಮಾರು 7 ತಾಲೂಕುಗಳಿದಾವೆ. ಒಟ್ಟಿಗೆ MLA ಇದ್ದಾರೆ ಎಲ್ಲರೂ ಕೂಡ. ನಿಮಗೆ ಹೆಂಗ ಅನಿಸ್ತಾ ಇದೆ ಸರ್, ನೀವು ನೋಡಿದಾಗ ಸಕಾರಾತ್ಮಕವಾಗಿ ಅಥವಾ ಬೇರೆ ಬೇರೆ ಇದ್ದೇ ಇರುತ್ತೆ, ಹೆಂಗೆ ಅನಿಸ್ತಾ ಇದೆ ಸರ್? ನಾವು ಯಾವುದೇ ರಾಜಕಾರಣಿಗಳನ್ನು ದೂಷಿಸಬಾರ್ದು ಸರ್. ಯಾವ ರಾಜಕಾರಣಿ ಇದಕ್ಕೆ ನಾನು ಇರ್ತೀನಿ, ನಾನು ಹೇಳಿದ್ರೆ ಆಗ್ಲಿ ಅಂತ ಯಾರು ಬಂದಿಲ್ಲ. ನಾವುಗಳು ಚುನಾವಣೆ ಬಹುತೇಕ ರಾಜಕಾರಣಿಗಳಿಗೆ ಅವ್ರು ಓಟೇ ಮೆಂಬರೇ ಮಾಡಿಲ್ಲ, ಅದು ಬಿಡಿ, ಅದು ಮೆಂಬರ್ಶಿಪ್ ತಗೊಂಡಿಲ್ಲ ಅವರು ಕೆಲವರು. ಆದ್ರೆ ಅದು ಬಿಟ್ಟು ಜನರು, ನಿಜವಾದ ಸಾಹಿತ್ಯ ವಲಯದ ಜನರು, ಸಾಂಸ್ಕೃತಿಕ ವಲಯದ ಕಲಾವಿದ್ರು, ಇವರೆಲ್ಲರೂ ಕೂಡ ಓಟ್ ಇರೋಂಥವ್ರು. ಕೆಲವು ತುಂಬಾ ನಿಮ್ಮಲ್ಲಿ ಚನ್ನರಾಯಪಟ್ಟಣದಲ್ಲೇ ಇಡೀ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಓಟ್ ಇರೋ ಅಂತ ಜಾಗ, ಅದು ಬಿಟ್ರೆ ಹಾಸನ್ನು ಈ ತರದಿದೆ. ಇನ್ನು ಕೆಲವು ತಾಲೂಕುಗಳಲ್ಲಿ 300-400 ಇದ್ದಂಗೂ ಇದೆ. ಯಾಲೂರಲ್ಲಿ ಅತಿ ಕಡಿಮೆ ಇದೆ, ಸಕಲೇಶ್ಪುರದಲ್ಲಿ ಇದೆ, ಚನ್ನರಾಯಪಟ್ಟಣ, ಅರಕಲಗೂಡು, ಈ ಕಡೆ ಅರಸೀಕೆರೆ ಎಲ್ಲವೂ ಕೂಡ ಒಂದೊಳ್ಳೆ ಸಾಂಸ್ಕೃತಿಕ ವಲಯ ಇದೆ. ಏನು ಹೋದಾಗೆಲ್ಲ ಹೇಗೆ ನಿಮ್ಮನ್ನ ಕಾಣ್ತಾ ಇದ್ದಾರೆ? ನನಗೆ ಸಮಾಧಾನ ತಂದಿದ್ದ ವಿಷಯ ಅಂದ್ರೆ, ಈಗ 8 ಕ್ಷೇತ್ರದ MLA ಭೇಟಿ ಮಾಡಿದೆ ಸರ್. ಅವ್ರು ಯಾರು ಕೂಡ ಯಾರ ಪರ ಇದು ಅದು ಏನು ಚರ್ಚೆ ಮಾಡ್ಲಿಲ್ಲ. ನಾವು ಭೇಟಿ ಮಾಡ್ಲಿಕ್ಕೆ ಒಂದು ಕಾರಣ ಇದೆ. ಆ ಕ್ಷೇತ್ರದಲ್ಲಿ ಜನಸೇವೆ ಮಾಡ್ತಾ ಇರ್ತಾರೆ, ಸಾಹಿತ್ಯ ಕ್ಷೇತ್ರದ ಸೇವೆಯನ್ನು ಮಾಡ್ತಿರ್ತಾರೆ. ಅವ್ರಿಗೆ ನಾವೊಬ್ಬ ಸ್ಪರ್ಧಾಳು ಅಂತ ಹೇಳ್ತಕ್ಕಂಥದ್ದು ನಮ್ಮ ಧರ್ಮ, ಜವಾಬ್ದಾರಿ. ಒಳ್ಳೆ ಕೆಲಸ ಮಾಡಿ, ಸಾಹಿತ್ಯ ಪರಿಷತ್ತಿಗೆ ರಾಜಕಾರಣ ಮಿಶ್ರಣ ಮಾಡಬೇಡಿ. ಇದು ಸರ್ವರ ಸಂಸ್ಥೆ, ಪಕ್ಷಾತೀತವಾಗಿ ಎಲ್ಲರೂ ಸಹಕಾರ ಪಡೆದು ಎಲ್ಲರಿಗೂ ಸಹಕಾರಿಯಾಗಿ ಕೆಲಸ ಮಾಡಿ ಅಂತ ಹೇಳಿದ್ರೆ ಹೊರತು ರಾಜಕಾರಣಿಗಳು ಯಾರು ನಿಬಂಧನೆಗಳು ನಮ್ಗೆ ಹಾಕ್ಲಿಲ್ಲ ಸರ್ ನಮಗೆ. ಹಾಗೆ ಜೊತೆಗೆ ನೀವು ಕೂಡ ಇತ್ತೀಚೆಗೆ ಒಬ್ರು ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಿದ್ರಿ. ಆ ಸ್ವಾಮೀಜಿಗಳು ಇದ್ರಲ್ಲಿ ಪ್ರಭಾವ ಬೀರ್ತಾರೆ ಅಥವಾ ಬೀರಲ್ಲ ಅನ್ಸೋದು ನಮಗೆ ಗೊತ್ತಿಲ್ಲ. ಇವು ವರ್ಕೌಟ್ ಆಗ್ತಾವ ಸರ್ ಇವೆಲ್ಲ? ಅಂದ್ರೆ ನೀವು ಒಂದು ಸಹಜವಾಗಿ ಹೋಗಿ ಅವ್ರ ಆಶೀರ್ವಾದ ಪಡೆದಿರೋದು. ಇನ್ನು ಕೆಲವರು ಅವ್ರಿಗೆ ಹೋಗಿ ನಮಗೆ ಮಾಡಿ, ನಮ್ಮನ್ನೇ ಬೆಂಬಲಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸಾಹಿತ್ಯ ಪರಿಷತ್ತು ಜೀವನದಲ್ಲಿ ಒಂದೇನು ಬಂದಿರಕ್ಕಲ್ಲ ಅವರು, ಕೆಲವರು ಕಾರ್ಯಕ್ರಮಕ್ಕೆ ಅವ್ರು ಎಲ್ಲೆಲ್ಲೋ ಇರ್ತಾರೆ. ಇವೆಲ್ಲ ಹಿಂಗೆ ವರ್ಕೌಟ್ ಆಗ್ತಾವ? ಇವೆಲ್ಲ ಯಾವ ಮಾರ್ಗಗಳು ಸರ್? ಇದೆಲ್ಲ ಧಾರ್ಮಿಕ ನಂಬಿಕೆಗಾಗಿ ಮಾಡಿದಂತ ಕೆಲಸಗಳೇ ಹೊರತು ಮತಗಳಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಈ ವ್ಯವಸ್ಥೆ ಯಾರ ಕೈಲೂ ಒಬ್ಬರ ಕೈಲಿ ಇಲ್ಲ. ಅವರು ಆಶೀರ್ವಾದ ಮಾಡ್ತಾರೆ ಒಳ್ಳೇದಾಗ್ಲಿ ಅಂತ. ನಾವು ಕೆಲವು ಸ್ವಾಮೀಜಿಯವರಿಗೆ ಇಕ್ಕಟ್ಟಿನ ಸ್ಥಿತಿಯಿಂದ ಹೇಳಿ ಧರ್ಮಕ್ಕೆ ಜಯ ಆಗ್ಲಿ ಅಂತ ಹೇಳಿ ಸರ್ ಅಂತ ಆಶೀರ್ವಾದ ಪಡೆದಿದ್ದೀವಿ. ನಾವು ಒಬ್ಬರೇ ಸ್ವಾಮೀಜಿ ಭೇಟಿ ಮಾಡಿಲ್ಲ, ನಮ್ಮ ರಂಭಾಪುರಿ ಮಠ ಅಂತ ಚನ್ನರಾಯಪಟ್ಟಣದಲ್ಲಿ ಮಠ ಇದೆ, ಭೇಟಿ ಮಾಡಿದ್ವಿ. ಅದ್ರ ಉದ್ದೇಶ ಅವ್ರ ಮತ ಹಾಕ್ಲಿ ಅಂತ ಅಲ್ಲ, ಅವರು ಶ್ರೀಗಳ ಆಶೀರ್ವಾದ ಬೇಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಕೂಡ ನೀವೆಲ್ಲರಿಗೂ ಆಶೀರ್ವಾದ ಮಾಡಿ ಸ್ವಾಮಿ, ನನಗೂ ಸೇರಿದಾಗೆ ಅಂತಾನೆ ಹೇಳಿ ಬಂದಿದ್ವಿ. ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಬಹುಶಃ ಅಲ್ಲಿಂದ ಮಠದಿಂದ ಯಾರಿಗೂ ಮತ ಹಾಕಿ ಅಂತ ಯಾರಿಗೂ ಹೇಳಲ್ಲ ಸರ್, ನಮ್ಮ ಭ್ರಮೆ ಇದ್ರೆ. ಬಹುಶಃ ಅವ್ರನ್ನ ಹೋದಾಗ ಯಾರೋದ್ರು ಆಶೀರ್ವಾದ ಮಾಡೋದು ಅವ್ರ ಕರ್ತವ್ಯ, ಆಶೀರ್ವಾದ ಮಾಡಿದ್ದಾರೆ ನನಗೂ ಕೂಡ. ಜೊತೆಗೆ ಒಬ್ಬ ಪತ್ರಕರ್ತನಾಗಿ ನನ್ನ ಒಂದಿದ್ದು, ಈಗ ಎಲ್ಲಾ ಕಡೆ ಪತ್ರಕರ್ತರು ಕೂಡ ಇದ್ದಾರೆ. ಕೆಲವು ತುಂಬಾ ಜನ, ಬಹುತೇಕ ಒಂದು 60-70%, 80% ಅವ್ರ ಸದಸ್ಯತ್ವ ಇಲ್ಲ, ಆ ತರದಲ್ಲಿ ಇದೆ. ಈಗ ಕೆಲವು ಪತ್ರಕರ್ತರನ್ನು ಒಂದು ಕಡೆ ತರುವಂತ ಕೆಲಸನೂ ಕೂಡ ಮಾಡ್ಕೊಂತ ಇದ್ದಾರೆ, ಬಳಸ್ಕೊತಾ ಇದ್ದಾರೆ. ಅದು ಒಳ್ಳೇದೋ ಕೆಟ್ಟದೋ ಅದು ಸೆಕೆಂಡ್ರಿ. ಆದ್ರೆ ಇವೆಲ್ಲಾನು ಒಂದು ನಮಗೆ ಮಾಡಿ, ನಾನು ಪತ್ರಕರ್ತ, ನೀವು ನಮ್ಮ ಜೊತೆ, ಈ ತರದ. ಈಗ ಪತ್ರಕರ್ತ ಆದವನು ಎರಡೂರ್ನು ನೋಡ್ಬೇಕಾಗುತ್ತೆ, ಒನ್ ಸೈಡೆಡ್ ಇರಬಾರ್ದು ಯಾವಾಗಲೂ. ಇದು ಎಷ್ಟು ಸರಿ ಸರ್? ಸರ್, ನಾನು ಹೇಳೋದು, ಪತ್ರಕರ್ತರು ತುಂಬಾ ನಿತ್ಯ ಸಾಹಿತ್ಯಗಳು ಅಂತ ಕರಿತೀನಿ ಪತ್ರಕರ್ತ. ನಾನು ಪ್ರತಿ ದಿವಸ ಯಾವುದೇ ಫಲಾಪೇಕ್ಷೆ ಇಲ್ಲದಲೆ ನಮ್ಗೊಂದ್ ದಿವಸ ರಜೆ ಇರ್ತದೆ, ಒಂದು ಕೆಲಸ ಮಾಡುವ. ನಿಮ್ಗೆ ಎಲ್ಲಾ ಸ್ತರದಲ್ಲಿ ಕೆಲಸ ಮಾಡ್ಬೇಕು, ರಜೆಗಳೇ ಇರಲ್ಲ. ಬಹುಶಃ ಒಂದು ಅಸ್ತ್ರವನ್ನು ಇಟ್ಕೊಂಡು ಚುನಾವಣೆಗೆ ದಯಮಾಡಿ ಯಾರು ಬರಬಾರ್ದು. ನಾನು ಈ ರೀತಿ ಇದೀನಿ, ನಾನು ಈ ರೀತಿ ಇದೀನಿ ಅಂತ ಪ್ರಭಾವ ಬೀರಿ ಚುನಾವಣೆ ಗೆಲ್ಬಾರ್ದು, ಜಾತಿ ವಿಷಯ ಹೇಳಿ ಚುನಾವಣೆಗೆ ಬರಬಾರ್ದು. ನೀವೊಬ್ಬ ಸಾಹಿತಿಯಾಗಿ, ಕನ್ನಡ ನಾಡಿನ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಸರಿ,
ಒತ್ತಡ ಹಾಕಿ ಯಾರ ಮೇಲೂ ಒತ್ತಡ ಏರಿ ಮತಗಳನ್ನ ತಾಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ಜಿಲ್ಲೆ ಗಂಡು ಮೆಟ್ಟಿದ ನಾಡು ಸರ್. ಕೆಂಪುಕೋಟೆ ಮೇಲೆ ಬಾವುಟ ಹಾರಿಸಿದಂತ ಜಿಲ್ಲೆ, ಪ್ರಜ್ಞಾವಂತ ಮತದಾರರು ಈ ಜಿಲ್ಲೆ ಇದ್ದಾರೆ, ನೋಡಿ ನಿರ್ಧಾರ ತಗೋತಾರೆ ಸರ್. ಯಾವುದೇ ಒತ್ತಡಕ್ಕೆ ಮಣಿಯತಕ್ಕಂತ ಜನ ನಮ್ಮ ಜಿಲ್ಲೆಯವರಲ್ಲ. ಮತದಾನ ಇರ್ಲಿ ಇಲ್ದೇ ಇರ್ಲಿ, ಮತದಾರ ಇಲ್ದೇ ಇದ್ರು ಕೂಡ ಕೈ ಮುಗಿತೀವಿ. ಯಾಕಂದ್ರೆ 10 ಓಟ್ಗಳನ್ನ ಅವರು ಒಳ್ಳೆಯ ಪರಿಸ್ಥಿತಿಗೆ ಪರಿಷತ್ತು ಸ್ವಚ್ಛಂದವಾಗಿ ಇಲ್ಲಿನ ಕಾರಣಕ್ಕೆ ಸಾಕಾರ ಮಾಡ್ಲಿನ ಕಾರಣಕ್ಕೆ ಬಿಟ್ರೆ ಬಹುಶಃ ಅದು ಯಾವುದೇ ಪ್ರಭಾವ ಇಲ್ಲಿ ಬೀರಕ್ ಆಗಲ್ಲ ಸರ್. ಎಸ್ ಸರ್. ಸರ್, ಈಗ ಇನ್ನೊಂದು ಕೊನೆಯದಾಗಿ ಕೇಳ್ತಾ ಇದ್ದೀನಿ. ಪ್ರಮುಖವಾಗಿ ಇದು ಒಂದು ಪರಿಷತ್ತು ಒಂದಷ್ಟು ಜನರ ಕಪ್ಪಿ ಮುಷ್ಟಿಲಿದೆ ಅನ್ನೋದು ಒಂದು ದೊಡ್ಡ ಆರೋಪ ಇದೆ. ಅದನ್ನ ದಾಟಿ ಭೇದಿಸೋದು ಬಹಳ ಕಷ್ಟ. ಇಲ್ಲ ಶರಣಾಗತಿ ಆಗ್ಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಇದ್ ಬಿಡ್ಬೇಕು ಅನ್ನೋದು ಒಂದು ಮಾತಿದೆ ಸರ್. ನಿಮಗೆ ಅದು ಅನುಭವ ಆಗಿದೆಯಾ, ಅಥವಾ ಆ ಏನು ಕಪಿ ಮುಷ್ಟಿ ಇದೆ ಅಂತ ಅನ್ಸಿದ್ಯಾ ಅನ್ನೋದು ಒಂದು ಸಹ. ಇನ್ನೊಂದು ಅದ್ರ ಜೊತೆಗೆ ಇವೆರಡಕ್ಕೆ ಇದು ಮಾಡಿದ್ರೆ ಸರಿ ಹೋಗುತ್ತೆ. ಹಿಂದೆ ಒಬ್ರು ಹೇಳಿದ್ರು, ಬಹುಶಃ ನೀವು ನೋಡಿರ್ಬೋದು ಸಾಹಿತ್ಯ ಪರಿಷತ್ ಇತಿಹಾಸದಲ್ಲಿ ಜೈನ್ಸ್ ಒಬ್ಬರಾಗಿದ್ದಾರೆ, ಜೊತೆಗೆ ಒಕ್ಕಲಿಗರದು ಮೆಜಾರಿಟಿ ಅಧ್ಯಕ್ಷ ಸ್ಥಾನನ ಅಲಂಕರಿಸಿದ್ದಾರೆ. ಹಿಂದೆ ಒಬ್ರು ಹಿರಿಯರು ಮಾತಾಡ್ತಾ ಹೇಳಿದ್ರು, ಪರಿಷತ್ತನ್ನ ಒಕ್ಕಲಿಗರ ಸಾಹಿತ್ಯ ಪರಿಷತ್ ಮಾಡ್ಬಿಡಿ, ಬೇರೆ ಇತರೆ ಜಾತಿಯವ್ರಿಗೂ ಕೂಡ ಬಿಟ್ಕೊಡ್ಬೇಕು ಮುಂದಿನ ದಿನಗಳೇ ಅಂತ ಹೇಳಿದ್ರು. ಬಟ್ ಅವ್ರೇ ಅಂತ ಹಾಗೆ ಹೇಳಿದವ್ರೇನೆ ಪ್ರತಿ ಸಾರಿಯೂ ನಾವು ನೋಡ್ದಂಗೆ ಒಂದು 3ನೇ ಬಾರಿ ಮತ್ತೆ ಅಲ್ಲಿಗೆ ಬಂದಿದೆ. ಇದು ಒಕ್ಕಲಿಗರ ಪ್ರಾಬಲ್ಯ ಅಂತ ನಾನೇನು ಹೇಳಕ್ ಹೋಗಲ್ಲ, ಬಟ್ ಹಿಂಗೆ ಪ್ರತಿ ಸಲ ಹಿಂಗೆ ಬರ್ತಾ ಇದೆ. ಹೀಗಿರುವಾಗ ಇತರೆ ಜನಾಂಗದವರು, ಈಗ ನೀವು ಬಂದಿದ್ದೀರಿ, ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ ಬಿಡೋದು ಅದು ಸೆಕೆಂಡರಿ ಸರ್. ಇತರೆ ಜನಾಂಗಕ್ಕೆಲ್ಲ ಅವಕಾಶ ಇಲ್ಲ ಅನ್ನೋದು ಒಂದು ದೊಡ್ಡ ಕೂಗಿದೆ ಸರ್. ಏನ್ ಹೇಳ್ತೀರಿ ಸರ್? ಸರ್, ನಾನು 2 ಪ್ರಶ್ನೆ ಮೊದಲೇ ನಿಷ್ಕೃಷ್ಟವಾದ ಪ್ರಶ್ನೆ. ಜಾತಿಗೆ ಮೀಸಲಾದಂತ ಅಧ್ಯಕ್ಷ ಸ್ಥಾನ ಇದಲ್ಲ. ಪ್ರತಿಭೆ ಮತ್ತು ಇಚ್ಛಾಶಕ್ತಿ ಇರ್ತಕ್ಕಂಥವ್ರು ಯಾರು ಬೇಕಾದ್ರೂ ಅಲ್ಲಿ ಬರ್ಬೋದು. ನಾನು ನಿಮ್ಮ ವಾಹಿನಿ ಮೂಲಕ ತಿಳಿಸ್ತೀನಿ, ಹಂಪನಹಳ್ಳಿ ತಿಮ್ಮೇಗೌಡರ ಮನೆಗೆ ಹೋಗಿ ಭೇಟಿ ಮಾಡೋದು ಜನಾಂಗ ಅಂತ ಅಲ್ಲ. ಈಗ ನಾವು ನಿಂತಿರೋರ್ಗಿಂತ ಯಾರು ನಿಜವಾದ ಸಾಹಿತ್ಯಕ್ಕೆ ಹತ್ತಿರವಾಗಿರೋರು, ಇನ್ನೂ ಸ್ವಲ್ಪ ಮೇಲ್ ಮಾಡ್ತಾ ಇರೋರು ಬಂದ್ರೆ ನಾನು ಇವತ್ತಿಗೂ ಕೂಡ ಅದನ್ನ ಅವ್ರಿಗೆ ಬಿಟ್ಟು ನಾನು ಹೊರಗಡೆ ಬರ್ಲಿಕ್ಕೆ ತಯಾರಿದ್ದೀನಿ ಸರ್. ಬೆಂಬಲ ಕೂಡ 100ಕ್ಕೆ 100% ಸರ್. ನಾನು ಅಂದ್ರೆ ಬಹಳ ದೂರ ಮುಂದುವರೆದ ಮೇಲಲ್ಲ, ಈ 1 ತಿಂಗಳು ಒಳಗಡೆ ಆಗಿ ಹಿರಿಯರೆಲ್ಲ ಕೂತು ಒಬ್ಬ ಅದಕ್ಕೆ ಪೂರಕವಾದ ವ್ಯಕ್ತಿ, ನಿಮಗಿಂತ ಒಳ್ಳೆಯವರವ್ರೆ ಸರ್, ನೀವೆಲ್ಲ ಹಿರಿಯರೆಲ್ಲ ಹಿಂದೆ ಇದ್ಬಿಡಿ, ಅವ್ರನ್ನ ಕೂರಿಸಿದ್ರೆ ಅದಕ್ಕೆ ನನ್ನ ಸಮ್ಮತಿ ಇದೆ ಸರ್, ಮನದಾಳದಿಂದ. ಆಮೇಲೆ ನಾಗರಾಜ್ ಎತ್ತೂರ್ ಅವರು ಯಾಕೆ ಜಿಲ್ಲಾಧ್ಯಕ್ಷ ಆಗ್ಬಾರ್ದು? ನಾನು ಕೂಡ ಪ್ರಬಲವಾಗಿ ನಾಗರಾಜ್ ಎತ್ತೂರ್ ಅವರು, ನನಗೆ ಸರ್, ನಾನು ಒಂದು ಜನಾಂಗದ ಸಾಹಿತಿ ಇದ್ದೀನಿ, ಜನಾಂಗದ ಪತ್ರಕರ್ತ ಇದ್ದೀನಿ, ನನಗೆ ಸಹಾಯ ಮಾಡಿಸ ಎಲ್ಲರೂ ಅಂತ ಒಕ್ಕೊರಲ್ಲಿ ಬಂದ್ರೆ ಅದಕ್ಕೆ ನಾನು ಕೂಡ ಸಹಕಾರಿಯಾಗಿದ್ದೀನಿ ಸರ್. ಯಾಕೆಂದ್ರೆ ಆಗ್ಬಾರ್ದು ಅಂತ ಇಲ್ಲ, ಯಾರ ಸೊತ್ತು ಅಲ್ಲ ಸರ್ ಇದು. ನಾಗರಾಜ್ ಎತ್ತೂರ್ ಅವರು ನಮ್ಮಿರೋ ಎಲ್ಲರಿಗಿಂತಲೂ ಈ ಪರಿಷತ್ನ ಉತ್ತಮ ನಡೆಸಬಲ್ಲರು. ವಿಷಯ ಇದೆ, ವಿಚಾರ ಇದೆ, ಮತ್ತೆ ಹೋರಾಟ ಇದೆ, ಎಲ್ಲ ಹಿನ್ನೆಲೆ ಇದೆ. ನಾನು ನಿಮ್ಮ ವಾಹಿನಿ ಇದ್ದು ನಿಮ್ಮನ್ನು ಹೊಗಳ್ತಾ ಇಲ್ಲ. ನಿಮ್ಮಂತೆ ಒಂದಷ್ಟು ಜನ ಯಾರಾದ್ರೂ ನಮ್ ಬೆಳಗುಲಿ ಕೆಂಪಯ್ಯ ಅಂತ ಇದ್ದಾರೆ, ತೊಂದ್ರೆ ಹಿರಿಯರು, ನಮ್ಮ ಮಾರ್ಗದರ್ಶಕರು, ದೊಡ್ಡ ಸಾಹಿತಿ, ಅವರೆಲ್ಲ ಇದಕ್ಕೆ ಪೂರಕವಾದ ವ್ಯಕ್ತಿಗಳು. ಖಂಡಿತ ಅಂತ ಕರ್ಕೊಂಬಂದು ನಿಮ್ಮ ವಾಹಿನಿ ಮುಂದೆ ಕೂರಿಸಿ, ನಾನು ಇವತ್ತು ಹೇಳಿದ್ದೀನಿ, ನನ್ನ ಬೆಂಬಲವನ್ನು ಅವ್ರು ಸೂಚಿಸಿ, ನಾನು ತಾಲೂಕು ಮಟ್ಟದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಾಮಾನ್ಯ ಸಾಹಿತ್ಯ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತೀನಿ. ಇಲ್ಲ ಅವರೊಟ್ಟಿಗೆ ಇದ್ದು ನಾನು ಕೆಲಸ ಮಾಡ್ತೀನಿ. ಅಂತವ್ರಿಗೆ ಹೋಲಿಕೆ ಮಾಡಿ ನೀವು ನಮ್ಮನ್ನ ಅದನ್ನ ಸರಿದೂಗಿಸಿ. ಒಂದು ಇನ್ನೊಂದು ಕಪ್ಪಿ ಮುಷ್ಟಿ ಅಂತ ಹೇಳಿ, ನಾನು ಹುಟ್ಟಿನಿಂದ ಸರ್ ಇಲ್ಲಿವರೆಗೆ ಯಾವುದೇ ಕೆಟ್ಟದಕ್ಕೆ ರಾಜಿ ಮಾಡಿ ಬದುಕಿಲ್ಲ, ನಿಷ್ಠೂರವಾದಿ ಸರ್. ಆಮೇಲೆ ಕೆಟ್ಟದನ್ನ ಕಂಡ್ರೆ ನಾನು ಸಡನ್ ಪ್ರತಿಕ್ರಿಯೆ ಕೊಡ್ತಕ್ಕಂಥವ್ರು. ಹಾಗಂತ ನಾನು ಬಹಳ ಅಂತ ಹೇಳಲ್ಲ, ಆದ್ರೆ ನನ್ನ ತಿಳುವಳಿಕೆ ಮಟ್ಟಕ್ಕೆ ಬಂದ ಹಾಗೆ ನಾನು ಕೆಟ್ಟದ್ದು ಒಪ್ಕೊಳ್ಳಲ್ಲ. ಇನ್ನೊಬ್ಬರ ಕಪಿ ಮುಷ್ಟಿಯಲ್ಲಿ ಬದುಕಲಿಕ್ಕೆ ಇಷ್ಟಪಡಲ್ಲ. ನನಗೆ ಕೊಟ್ಟಂತ ಜವಾಬ್ದಾರಿಯನ್ನ ಇನ್ನೊಬ್ಬರ ಕಪಿ ಮುಷ್ಟಿಯಲ್ಲಿ ಇಟ್ಟು ಜಾರಿ ಮಾಡ್ಲಿಕ್ಕೆ ನಾನು ಹೋಗೋ ಪ್ರತಿ ಸಲನೂ ಹಿಂಗೆ ಆಗುತ್ತೆ. ಒಬ್ರು ಗೆಲ್ತಾರೆ, ಅವರು ಸುಮ್ನೆ ಮನೇಲಿ ಮಲ್ಕೋತಾರೆ ಸರ್. ಉಳಿದಿದ್ದೆಲ್ಲನ ಒಬ್ರು ಬೇರೆಯವ್ರು ಯಾರ್ಯಾರು ಮಾಡ್ತಾ ಇರ್ತಾರೆ. ದೋಷ ಆಗುತ್ತಲ್ಲ ಸರ್. ಹೌದು, ಅಲ್ಲ ಅದಕ್ಕೆ ಹೇಳಿದ್ದು, ಅವ್ರಿಗೆ ಬೇಕಾದಂಗೆ. ಈಗ ಅಧ್ಯಕ್ಷರಿಗೆ ಗೊತ್ತಿರಲ್ಲ ಏನೇನ್ ಆಗ್ತಾ ಇರುತ್ತೆ, ಏನೇನು ಅಂತ. ಸರ್ ಮರ್ತ್ಬಿಡ್ತೀನಿ, ಹೇಳಿದವ್ರ ಮಾತು ಕೇಳಿದ್ರೆ ಅವ್ರ ಹೊಣೆಯನ್ನ ಇದ್ದಂತವ್ರು ನಾವು ಒತ್ಕೋಬೇಕಾಗತ್ತೆ. ಹೌದು. ಹಾಗಾಗಿ ನನ್ನ ಎಚ್ಚರಿಕೆಯಿಂದ ನಾನು ಯಾವ ರೀತಿ ಇದಕ್ಕೆ ಬಂದಿದ್ದೀನೋ, ಇದಕ್ಕಿಂತ ಒಳ್ಳೆಯವನಾಗಿ ಪರವಾಗಿಲ್ಲ ಇವನು ನಮ್ಮ ಮಠದಲ್ಲಿ ಆ ಜಾಗ ನಾನು ತ್ಯಜಿಸಿ ಹೋಗ್ಬೇಕು ಹೊರತು ಇನ್ನೊಬ್ಬ ಕಪಿ ಮುಷ್ಟಿ ಸಿಗಾಕಿ ಹೇಳಿಕೆ ಕೇಳಿಕೆ ಮಾತುಗಳನ್ನು ಕೇಳಿ ಮಾಡ್ತಕ್ಕಂಥಷ್ಟು ತೀರಾ ಕನಿಷ್ಠ ಪ್ರಜ್ಞೆ ಇಲ್ದಿರ್ತಕ್ಕಂಥ ಮನುಷ್ಯ ನಾನಲ್ಲ. ಅದು ನಡೆಸ್ತಕ್ಕಂಥ ನನಗೆ ಜ್ಞಾನ, ಸಾಮಾನ್ಯ ಜ್ಞಾನ ಇದೆ. ಮತ್ತೆ ಸಲಹೆ ಬೇಕು. ನಾವು ಯಾವತ್ತೂ ಕೂಡ ನಾವೊಬ್ಬರೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಸಂಖ್ಯಾತ ಸಾಹಿತಿಗಳು, ಬೆಂಬಲಿಗರು, ಸ್ನೇಹಿತರು, ಸಹಕಾರಿಗಳು ತುಂಬಾ ಜನ ನನ್ನ ಒಡನಾಡ್ತಾ ಇದ್ದಾರೆ ಸರ್. ನನಗೆ ಒಳ್ಳೊಳ್ಳೆ ಸಲಹೆನ ಈಗಲಿಂದಲೂ ಕೊಡ್ತಾ ಇದ್ದಾರೆ. ಮುಂದೆ ಕೂಡ ಸಲಹೆ ಸಹಕಾರ ನಡೀತೀನಿ ಹೊರತು ಒಬ್ಬರ ಕಪಿಮುಷ್ಟಿಯಲ್ಲಿ ಸಿಗಾಕಿ ಪರಿಷತ್ನ ಯಾರಿಗೂ ಅಡ ಇಡ್ತಕ್ಕಂಥ ಕೆಲಸನ ನನ್ನ ಜಾಯಮಾನದಲ್ಲಿ ಮಾಡಲ್ಲ ಸರ್, ಖಂಡಿತ ಮಾಡಲ್ಲ.
ಒಳ್ಳೇದು. ಮಾಡಬಾರ್ದು. ಹಾ. ಯಾಕೆಂದ್ರೆ ಮಾಡಿದ್ರೆ ಇಡೀ ಹಾಸನ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರಿಗೆ, ಸಾಹಿತಿಗಳಿಗೆ, ಸಂಘಟನೆಗಳಿಗೆ ಮಾಡೋದು ಅಪಮಾನ ಆಗ್ತದೆ. Yes. ಮಾಡಲ್ಲ ಅದು. ಏನ್ ಹೇಳ್ತೀರಿ ಸರ್? ಕೊನೆಯದಾಗಿ ನೀವು ಬಂದಿದ್ದೀರಿ ಇಲ್ಲಿಗೆ ಅಂದ್ರೆ ಪರಿಷತ್ ಚುನಾವಣೆಗೆ, ಇನ್ನು ಮನೆ ಮಾಡಿದಿರೋ ಇಲ್ವೋ ನಮಗೆ ಗೊತ್ತಿಲ್ಲ, ನೀವೇ ಹೇಳಿದ್ರಿ. ಯಾಕೆಂದ್ರೆ ನಾನು ಇಲ್ಲಿ ಬಂದು ಮನೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಿ, ಅದಿನ್ನೂ ನಮಗೆ ಗೊತ್ತಿಲ್ಲ. ಆದ್ರೆ ಈ ಜಿಲ್ಲೆಯಲ್ಲಿ ಈ ಪ್ರಸ್ತುತ ಸಾಹಿತ್ಯ ಪರಿಷತ್ತಿನ ಪ್ರಬಲ ಆಕಾಂಕ್ಷಿಯಾಗಿ ನೀವು ಈಗ ಆಲ್ರೆಡಿ ಎಲ್ಲ ಕಡೆ ಗುರುತಿಸ್ಕೊಂಡಿದ್ದೀರಾ. ಏನಿದೆ ಸರ್ ನಿಮ್ದು ಹಾಸನ ಜನತೆಗೆ, ಅದರಲ್ಲೂ ಕೂಡ ಪರಿಷತ್ ಸದಸ್ಯರು, ಸಂಘಟನೆಗಳು, ಕನ್ನಡಿಗರು, ಇದು ಕೇವಲ ಪರಿಷತ್ ಸದಸ್ಯ ಹೊಂದಿದ ತಕ್ಷಣ ನಾವು ಅದನ್ನ ಇದು ಅಂತ ಹೇಳಲ್ಲ, ಇಡೀ ಜಿಲ್ಲೆಯ ಕನ್ನಡಿಗರು, ಅದು ಕನ್ನಡಿಗರ ಅಸ್ಮಿತೆ ಅದು. ಹಾಗಾಗಿ ಏನ್ ಹೇಳ್ತೀರಿ ಸರ್ ನಿಮ್ಮ ಕಡೆ? ಸರ್, ನಾನು ಎಲ್ಲಿ ವಾಸ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲ. ಒಂದು ದಿನದಲ್ಲಿ 3 ಜಿಲ್ಲೆ ಸುತ್ತಿಗೆ ಮನೆಗೆ ಹೋಗ್ತೀನಿ ಸರ್. ನನ್ನ ಶ್ರಮ ಇದೆ ಸರ್. ನಾನು ರಾತ್ರಿ ಅಲ್ಲಿಂದ ಹೊರಟ್ರೆ ಇಲ್ಲಿ ಎಷ್ಟು ಗಂಟೆಗೆ ಇರ್ಬೇಕು 10 ಗಂಟೆಗೆ ಇರ್ತೀನಿ ಸರ್. ಒಬ್ಬ ಮನುಷ್ಯ ಸಕಲೇಶ್ಪುರದಿಂದ ಇಲ್ಲಿ ಬರೋಕೆ ಎಷ್ಟು ಸಮಯ ಬೇಕೋ ಅಷ್ಟೇ ಸಮಯದಲ್ಲಿ ನಾನು ಎಲ್ಲಿದ್ರು ಇಲ್ಲಿ ಇರ್ತೀನಿ. ಇಚ್ಛಾಶಕ್ತಿ ಇದೆ. ಈಗ ಇಲ್ಲೇ ಮನೆ ಮಾಡಿದೀನಿ ಸರ್. ನಿಮ್ಗೆ ಕರ್ಕೊಂಡು ನೀವು ವಾಯಿನ ಮೂಲಕ ಮನೆ ನಾನು ಇಂಟ್ರೂ ಮಾಡ್ತೀನಿ. ಯಾಕೆ ಯೋಚನೆ ಮಾಡಿದೆ, ಮೊದಲು ನಿಮ್ದು ಆಡಿಯೋ ಇದೆ ಸರ್ ಅಂತ ಹೇಳಿದ್ರು. ಆಡಿಯೋ ಅಂದ್ರೆ ನನಗೆ ಭಯ ಆಗಿತ್ತು. ಅಂದ್ರೆ ನೀವು ಏನಂತ ಕೇಳಿದ್ರೆ, ಸರ್ ಮೊದಲು ಚುನಾವಣೆ ಬರಲ್ಲ ಅಂದ್ಬಿಟ್ರಂತೆ, ನೀವು ನಾನು ನಿಲ್ಲಲ್ಲ ಅಂದ್ರಂತೆ, ಕಷ್ಟ ಅಂದ್ರಂತೆ, ಹಿಂಗ ಸರ್ ಚುನಾವಣೆ ಪೂರ್ವವಾಗಿ ಮಾತಾಡ್ತಕ್ಕಂಥ ನಾವೇ ಕೇಳಿದ್ವಲ್ಲ, ಇನ್ನೂ 8 ತಿಂಗಳು 10 ತಿಂಗಳಿದೆ. ಹೇಳಿದ್ದೆ ನಾನು. ಹೌದು ಹೌದು, ನೀವ್ ಹೇಳಿದ್ರಿ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅಂತ ಹೇಳಿ. ಯಾಕೆಂದ್ರೆ ಸರ್ ಬಹಳ ಇಲ್ಲಿ ತ್ಯಾಗ ಬೇಕಾಗುತ್ತೆ, ಸಮಯ ನಿಮಿತ್ತ, ಮತ್ತೆ ಅದಕ್ಕೆ ನ್ಯಾಯ ಒದಗಿಸ್ಬೇಕಾಗತ್ತೆ, ಇಷ್ಟವಾಗಿ ನಡ್ಕೋಬೇಕಾಗತ್ತೆ. ಅದೆಲ್ಲ ಮಾಡ್ಲಿಕ್ಕೆ ತಯಾರಿದ್ರೆ ಬರ್ಬೇಕು. ಅದಕ್ಕೆ ಏನ್ ಮಾಡಲ್ಲ, ಬರಬಾರ್ದು. ಅದಕ್ಕೆ ನನ್ನ ಬದುಕು, ನನ್ನ ಎಲ್ಲಾ ಜವಾಬ್ದಾರಿನೂ 5 ವರ್ಷ ನಿಲ್ಲಿಸಿ ಭಗವಂತ ಕೊಟ್ಟಿರ್ತಕ್ಕಂಥದಕ್ಕೆ ಇಲ್ಲೇ ಮನೆ ಮಾಡಿ, ವಾರದಲ್ಲಿ 4 ದಿವಸ ಹಾಸನದಲ್ಲಿದ್ದು ನಾನಲ್ಲೊಂದು ಅಲ್ಲಿ ಬೇರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತೀನಿ ಸರ್. ಸಾಹಿತ್ಯ ಪರಿಷತ್ತಿನ ಆವರಣದಲ್ಲಿ ನಾನು ಯಾವಾಗ ಇವತ್ತು ಸಿಗಬೇಕು ಅಂದ್ರೆ 1-2 ಗಂಟೆ ಅಲ್ಲಿ ಬಂದು ಸಿಗೋಂಥ ಪರಿಸ್ಥಿತಿಯಲ್ಲಿ, ವಾತಾವರಣದಲ್ಲಿ ಬದುಕ್ತೀನಿ, ಇಲ್ಲೇ ಇರ್ತೀನಿ. ಖಂಡಿತವಾಗ್ಲೂ ಈ ಜಿಲ್ಲೆಯ ಜನರ ನಾಡಿ ಮಿಡಿತ, ಸಾಹಿತಿಗಳ ನಾಡಿ ಮಿಡಿತ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಯಾರಿಗೂ ಕೂಡ ಕಿಂಚಿತ್ತೂ ಲೋಪ ಬರದಾಗೆ, ಮನಸ್ಸಿನ ನೋವಾಗದಾಗೆ ಈ ಪರಿಷತ್ತನ್ನ ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಆಸೆ ಇದ್ದಂತೆ ಮುಂದೆ ನಡೆಸ್ತೀನಿ ಸರ್. ನಿಮಗೆ ಯಾಕೆ ಮತ ಹಾಕ್ಬೇಕು ಸರ್? ಸರ್, ನಾನು 2 ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷನಾಗಿ ಚಂದ್ರಾಪಟ್ಟಣ ತಾಲೂಕಿನಲ್ಲಿ ಹಲವಾರು ಸಂಘಟನೆಗಳು ಮಾಡೋ ಹೋರಾಟ, ಮತ್ತೆ ಕೆಲಸಗಳು, ಮತ್ತೆ ಸಾಹಿತ್ಯದ ಕೆಲಸ, ಸಾಹಿತಿಗಳ ಕೆಲಸ, ಮತ್ತೆ ಯಾವ್ದಾದ್ರು ನೆರೆಹೊರೆ ಆದಾಗ, ಪ್ಲೆಡ್ಜ್ ಆದಾಗ, ಏನೇ ಘಟನೆಗಳು ಬಂದರೂ ಚಂದ್ರಾಪಟ್ಟಣದ ಎಲ್ಲ ಹೋರಾಟಗಳಲ್ಲಿ, ಎಲ್ಲ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡಿದ್ದೀನಿ. ಮತ್ತೆ ಸಾಹಿತ್ಯ ಕ್ಷೇತ್ರ ಅತ್ಯಂತ ಪವಿತ್ರವಾದದ್ದು. ಇಲ್ಲಿಗೆ ಬಂದಿದ್ದೀನಿ, ನಾನು ಕೆಲಸ ಮಾಡ್ತೀನಿ. ಶಿಕ್ಷಕನಿದ್ದವನು ಮೂಲತ್ವವಾಗಿ, ಸಾಹಿತ್ಯದ ಬಗ್ಗೆ ಅರಿವಿದೆ, ಮತ್ತೆ ಇಚ್ಛಾಶಕ್ತಿ ಇದೆ ಸರ್. ಹಣ ಆಸ್ತಿ ಎಲ್ಲ ಒಂದ್ ಕಡೆ ನಾಗರಾಜ್ ಸರ್. ಈ ಸೇವೆ ಮಾಡ್ಲಿಕ್ಕೆ ಈ ಸರಸ್ವತಿ ಕ್ಷೇತ್ರ ಅತ್ಯಂತ ಪವಿತ್ರವಾದದ್ದು. ಇಲ್ಲಿ ಸಿಗ್ತಕ್ಕಂಥದ್ದೇ ನಮ್ದೊಂದು ಭಾಗ್ಯ. ಹಂಗಾಗಿ ಜಿಲ್ಲೆಯ ಜನತೆಯ ಸಾಹಿತ್ಯದ ಕೆಲಸವನ್ನು ನಾನು ಯಾಕೆ ಮಾಡಬಾರ್ದು? ಖಂಡಿತವಾಗ್ಲೂ ಮಾಡ್ತೀನಿ. ಮುಗಿದ ಮೇಲೆ ಇದೇ ರೀತಿಯಲ್ಲಿ ನಿಮ್ಮ ಆಫೀಸ್ನಲ್ಲಿ ಇಂಟರ್ವ್ಯೂ ಕೊಟ್ಟು ಜನರ ಆಸೆ ಇರ್ತಕ್ಕಂತೆ ಎಲ್ಲರಿಗೆ ನಮಸ್ಕರಿಸಿ ನಾನು ಹೊರ ಹೋಗ್ತೀನಿ. ಅತ್ಯಂತ ಯಶಸ್ವಿಯಾಗಿ ಹೋಗ್ತೀನಿ. ನನ್ನ ಸಂಪೂರ್ಣ ಸಮಯವನ್ನು ಇದಕ್ಕಾಗಿ ಮೀಸಲಿಡ್ತೀನಿ. ಒಳ್ಳೆಯ ಸ್ನೇಹಿತರನ್ನ, ಸಹಪಾಠಿಗಳನ್ನ, ಎಲ್ಲರ ಸಲಹೆ ಕೇಳ್ಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತೀನಿ ಸರ್. ಒಳ್ಳೆಯದಾಗಲಿ ಸರ್.